ಅನಂತ ಅನಂತ ಪ್ರಣಾಮಗಳು. ಪೂರ್ವಾಚಾರ್ಯರ ಧರ್ಮದರ್ಶನ ಭಾಗ 1. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು. ಶ್ರೀ ಚಂದ್ರಶೇಖರ ಗ್ರಂಥಮಾಲೆ ಕುಸುಮ 15. ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ರೇಣುಕಾಚಾರ್ಯರು ಇವರನ್ನು ಕುರಿತು ಸಂಶೋಧನಾತ್ಮಕ ಗ್ರಂಥ. ಸಂಶೋಧಕರು ಸಾಹಿತ್ಯ ವಿಶಾರದ ಧರ್ಮ ಸಾಹಿತ್ಯ ಭೂಷಣ, ಧರ್ಮ ಸಾಹಿತ್ಯ ಸುಧಾಕರ, ವೇದಮೂರ್ತಿ ಎಂ ಚಂದ್ರಶೇಖರ ಆರಾಧ್ಯ, ಬೆಂಗಳೂರು. ಇವರು ಈ ಒಂದು ಕೃತಿಯ ಅಧ್ಯಯನ ಗ್ರೂಪ್ ಸ್ಟಡಿ ಮಾಡ್ತಾ ಇದ್ದೀವಿ ನಾವೆಲ್ಲ. ಗುಂಪು ಅಧ್ಯಯನದಲ್ಲಿ ಆದಿ ಜಗದ್ಗುರು ರೇಣುಕಾಚಾರ್ಯರು ಅಗಸ್ತ್ಯ ಮಹರ್ಷಿಯನ್ನ ನಿಮಿತ್ತ ಮಾಡಿಕೊಂಡು ಲೋಕದ ಸಕಲ ಜೀವಾತ್ಮರ ಉದ್ಧಾರಕ್ಕಾಗಿ ಸನಾತನ 28 ಶಿವಾಗಮಗಳನ್ನಾಧರಿಸಿದ ವೀರಶೈವ ತತ್ವಗಳನ್ನು ಉಪದೇಶ ಮಾಡ್ತಾ ಇದ್ದಾರೆ. ಅಷ್ಟಾವರಣಗಳ ಅಧ್ಯಯನ ಮುಗಿತು. ಈಗ ಪಂಚಾಚಾರಗಳ ಪೈಕಿ ಲಿಂಗಾಚಾರ ಅಂದರೆ ಜ್ಞಾನ, ಲಿಂಗಾಚಾರ ಅಂದರೆ ಜ್ಞಾನ, ಜ್ಞಾನ ಅಂದರೆ ಆತ್ಮ ಪರಮಾತ್ಮರ ಐಕ್ಯತೆ, ಜೀವ ಶಿವರ ಐಕ್ಯತೆ. ಅದನ್ನ ಲಿಂಗಾಚಾರ ಅಂತಾರೆ. ನೆಕ್ಸ್ಟ್ ಸದಾಚಾರ ಅಂತಂದ್ರೆ 64 ಆಚಾರಗಳನ್ನು ಸದ್ಗುರುನಾಥ ಬೋಧಿಸ್ತಾ ಇದ್ದಾರೆ. ಸದಾಚಾರಗಳ ಪೈಕಿ 64 ಆಚಾರಗಳಲ್ಲಿ ಶಿವಲಿಂಗಾಂಗ ಸಂಬಂಧಿಯಾದ ಮೇಲೆ ಅನ್ಯ ದೈವಗಳನ್ನು ನಂಬಬಾರದು ಅಂತ. ಹೆಂಗೆ ಮಾಡ್ತಿರಿದು? ಎಲ್ಲ ಕಡೆ ಹೋಗ್ತೀರಿ, ಎಲ್ಲ ಕಡೆ ಅಡ್ಡಾಡ್ತೀರಿ, ಅನ್ಯ ದೈವಗಳಿಗೆ ನಂಬೋದು ಹೆಂಗೆ ಮಾಡ್ತೀರಿ? ಎಲ್ಲಿ ಹೋದ್ರೂ ಆ ಬ್ರಹ್ಮ ಚೈತನ್ಯವನ್ನ ಅಲ್ಲಿ ಅಷ್ಟೇ ನೋಡೋದಲ್ಲ, ನಿಮ್ಮೊಳಗೂ ನೋಡ್ಬೇಕು, ಅಲ್ಲಿನೂ ನೋಡ್ಬೇಕು. ಎಲ್ಲೆಲ್ಲಿ ಎತ್ತ ನೋಡಿದಡತ್ತ ನೀನೇ ದೇವ. ಎಲ್ಲಿ ನೋಡ್ತೀರಿ ಅಲ್ಲೆಲ್ಲ ಅದೇ ಬ್ರಹ್ಮ ಚೈತನ್ಯ ನೋಡ್ಬೇಕು. ಉಪಹಿತ ಚೇತನ, ಎಲ್ಲ ಉಪಹಿತ ಚೇತನ, ಎಲ್ಲ ಉಪಹಿತ ಚೇತನ, ಎಲ್ಲ ಉಪಹಿತ ಚೇತನ ಅಂತ ಆದಿ ಜಗದ್ಗುರು ಶಂಕರಾಚಾರ್ಯರು ಸರ್ವತ್ರ, ಆದಿ ಜಗದ್ಗುರು ರೇಣುಕಾಚಾರ್ಯರು ಸರ್ವತ್ರವಾಗಿ, ಜಗಜ್ಯೋತಿ ಬಸವೇಶ್ವರರು ಸರ್ವತ್ರವಾಗಿ ಬ್ರಹ್ಮನನ್ನ ನೋಡುವಂಥ ಒಂದು ಕೌಶಲ್ಯವನ್ನ, ಸಾಧನೆಯ ವಿಧಾನವನ್ನ ತಿಳಿಸಿಕೊಟ್ರು. ಆದರೆ ಅದನ್ನ ಕೆಲವೊಬ್ಬರು ಏನ್ ಮಾಡ್ತಾರ, ಸರ್ವತ್ರ ಬ್ರಹ್ಮನನ್ನ ನೋಡ್ತಿರಲ್ಲ, ಈ ಸರ್ವತ್ರ ಬ್ರಹ್ಮನನ್ನ ನೋಡುವುದರಲ್ಲಿ ಈಗ ಈ ಒಂದು ಸಂಬಂಧಗಳು ಅಂತೇನದವ, ಈ ಸಂಬಂಧಗಳಲ್ಲಿ ಯಾಕೆ ಭೇದ ಮಾಡ್ತೀರಿ? ಸರ್ವತ್ರ ಬ್ರಹ್ಮನನ್ನ ನೋಡಿದರೆ ಈ ರೀತಿ ಹೇಳುವಂತ ಅದ್ವೈತವಾದಿಗಳಿಗೆ
ದ್ವೈತವಾದಿಗಳು ಗೇಲಿ ಮಾಡ್ತಾರೆ. ಹೆಂಡತಿ ಮತ್ತು ತಾಯಿಯಲ್ಲಿ ಭೇದ ಯಾಕೆ ಮಾಡ್ತೀರಿ? ಅವಳೊಳಗನು ಅದೇ ಬ್ರಹ್ಮ ಅದನ, ಈಕಿ ಒಳಗನು ಅದೇ ಬ್ರಹ್ಮ ಅದನ. ಇಂಥ ಸಮಸ್ಯೆ ಬಂದಾಗ ಹೆಂಗ ನೀವು ಬಗೆಹರಿಸ್ತೀರಿ? ಉತ್ತರ ಅದ ನಿಮ್ಮ ಹತ್ರ? ನಿಮ್ಮಲ್ಲಿ ಅದೇ ಬ್ರಹ್ಮದಾನ. ಆಯ್ತಲ್ಲ, ಮತ್ತೆ ಯಾಕೆ ಭೇದ ಮಾಡ್ತೀರಿ? ತಾಯಿ ಸಂಗಟ ಒಂದ್ ರೀತಿ ಸಂಬಂಧ, ಹೆಂಡತಿ ಸಂಗಟ ಒಂದ್ ರೀತಿ ಸಂಬಂಧ ಯಾಕೆ ಇಟ್ಕೋತೀರಿ? ಎಲ್ಲರೊಳಗೂ ಅದೇ ಬ್ರಹ್ಮದನಲ್ಲ. ನಾವ್ ಹೇಳಿದ್ದೆ ನೀವು ಹೇಳಕತ್ತೀರಿ. ಈ ರೀತಿ ಪ್ರಶ್ನೆ ಕೇಳಿದಾಗ ಇದಕ್ಕೆ ಉತ್ತರ ಕೊಡುವಂತ ಕೌಶಲ್ಯ ನಿಮ್ಮಲ್ಲಿ ಬರಬೇಕು, ಸಾಮರ್ಥ್ಯ ನಿಮ್ಮಲ್ಲಿ ಬರಬೇಕು. ಎಲ್ಲ ಒಂದೇ, ಎಲ್ಲ ಒಂದೇ, ಎಲ್ಲ ಒಂದೇ. ಗುರುವಿನಲ್ಲಿನೂ ಅದೇ ಬ್ರಹ್ಮದನ, ಶಿಷ್ಯನೊಳಗೂ ಅದೇ ಬ್ರಹ್ಮದನ. ಗುರು ಕೂಡುವ ಒಂದು ವ್ಯಾಸಪೀಠದ ಮೇಲೆ ಶಿಷ್ಯ ಕೂತರು ಏನು ತಪ್ಪಾಗ್ತದ? ಎಲ್ಲರೊಳಗೂ ಅವನೇ ಅವನ. ತಲೆ ಕೆಡಂತ ವಿಚಾರ ಅದಲ್ರಿ ಇದು. ಗಂಡನ ಸಂಗಟೆ ಯಾಕೆ ನಾವು ಸಂಬಂಧ ಮಾಡಬೇಕು? ಎಲ್ಲ ಮನೆಯಾಗ 8-9 ಮಂದಿ ಅಣ್ಣ ತಮ್ಮದೇರು ಇರ್ತಾರ. ಇವನೊಳಗೂ ಅದೇ ಬ್ರಹ್ಮದನ, ಅವನೊಳಗೂ ಅದೇ ಬ್ರಹ್ಮದನ. ಗಂಡ ಅಂತ ಒಬ್ಬ ಯಾಕೆ? ಎಲ್ಲರೊಳಗೂ ಅವನೇ ಅವನ. ಏನ್ ಮಾಡ್ತೀರಿ? ಹಿಂಗ್ ಬಂದಾಗ ಬ್ರಹ್ಮಜ್ಞಾನದ ಪ್ರಕಾರ ಈ ರೀತಿ ಹೇಳಿದ್ರು, ಕುಂತರು. ಎಲ್ಲ ಕಡೆ ಬ್ರಹ್ಮನನ್ನು ನೋಡ್ಬೇಕು, ಸರ್ವತ್ರ ಬ್ರಹ್ಮನನ್ನು ನೋಡ್ಬೇಕು. ಮುಂದೆ ಇಂಥ ಸಮಸ್ಯೆ ಬರ್ತಾವ ಇಲ್ಲ? ಟೀಕೆಗಳು ಬರ್ತಾವ. ಕಳ್ಳನು ಬಂದನ, ಪ್ರಾಮಾಣಿಕನು ಬಂದನ, ಇಬ್ಬರೊಳಗೂ ಒಬ್ಬನೇ ಬ್ರಹ್ಮದನ. ಕೊಲೆಗಡಕನು ಬಂದನ, ಎಲ್ಲರೊಳಗೂ ಒಬ್ಬನೇ ಬ್ರಹ್ಮದನ. ಈಗಿನ ಅವರು ಅಡ್ಡಾಡ್ ಮೇಂಟೈನ್ ಮಾಡ್ತಾರೆ. ಬಾಯ್ ಫ್ರೆಂಡ್ ಅಂತ ಒಬ್ಬ ಇರ್ತಾನ, ಗಂಡ ಅಂತ ಒಬ್ಬ ಇರ್ತಾನ. ಗರ್ಲ್ ಫ್ರೆಂಡ್ ಅಂತ ಒಬ್ಬಕ್ಕಿರ್ತಾಳ, ಹೆಣ್ತಿ ಅಂತ ಒಬ್ಬಕ್ಕಿರ್ತಾಳ. ಮೊದಲು ಅವ್ರು ಇಬ್ಬಿಬ್ಬರು ಎಂಟರ್ ಮಾಡ್ಕೊತಿದ್ರು. ಈಗಿನವರು ಬೇರೆ ಟೈಪ್ ಮಾಡ್ತಾರ. ಅವ್ರೊಳಗೂ ಅದೇ ಬ್ರಹ್ಮದನ, ಇವ್ರೊಳಗೂ ಅದೇ ಬ್ರಹ್ಮದನ. ಹೆಂಗೆ? ಏನಾದ್ರು ವಿಚಾರ ಬರ್ತದ ತಲೆಯಾಗ? ಅದೇ ಅದಕ್ಕೆ ಮಾಡ್ಕೊಂಡ್ರು. ಎಲ್ಲ ಮೃಗ ಪಕ್ಷಿಗಳೆಲ್ಲ ಅವಕ್ಕೇನು ನೀತಿ ಇರ್ತಲ್ಲ, ಮನುಷ್ಯರಿಗೆ ಮಾತ್ರ ನೀತಿ ಇರ್ತಾರೆ. ಅದಕ್ಕೆ ನಮಗೆ 2 ರೀತಿಯ ಬದುಕುಗಳುಂಟು. ಒಂದು ಪಾರಮಾರ್ಥಿಕ ಬದುಕು, ಇನ್ನೊಂದು ವ್ಯಾವಹಾರಿಕ ಬದುಕು. ವ್ಯಾವಹಾರಿಕ ಬದುಕಿನೊಳಗ ಸಂಪತ್ತು, ಸಂಬಂಧ, ಸಂತಾನ ಎಲ್ಲದಕ್ಕೂ ಒಂದು ಕ್ರಮ ಅದ. ಸಮಾಜ ಜೀವಿಗಳಾಗಿವಿ ನಾವು. ಪಾರಮಾರ್ಥಿಕದಲ್ಲಿ ಏನದ? ಎಲ್ಲ ಕಡೆ ಒಬ್ಬನೇ ಬ್ರಹ್ಮ. ಅಭೇದ. ಈ ಪಾರಮಾರ್ಥಿಕ ಬದುಕು ಮತ್ತು ವ್ಯಾವಹಾರಿಕ ಬದುಕುಗಳನ್ನ ಮಿಶ್ರಣ ಮಾಡಂಗಿಲ್ಲ. ಬಳಸದಿರೋ ಅದ್ವೈತವನ್ನು ಬಾಯದಳು. ಈ ಜ್ಞಾನ ಏನದಲ್ಲ, ಇದನ್ನ ಹೊರಗೆ ಬಳಸಬೇಡ. ನಿನ್ನೊಳಗೆ ನೀನು ಮೋಕ್ಷವನ್ನ ಹೊಂದುವುದಕ್ಕ, ನಿನ್ನೊಳಗೆ ನೀನು ದುಃಖ ನಿವೃತ್ತಿ ಮಾಡ್ಕೊಳ್ಳೋದಕ್ಕ, ನಿನ್ನೊಳಗೆ ನೀನು ಆನಂದ ಹೊಂದುವುದಕ್ಕ ಇರುವ ವ್ಯವಸ್ಥೆ ಇದು.
ನಮ್ಮ ವ್ಯಾವಹಾರಿಕ ಬದುಕಿನಲ್ಲಿ ಸಮಾಜದ ಪದ್ಧತಿ ಹೆಂಗದ ಹಂಗೆ ಹೋಗ್ಬೇಕಾಗ್ತದೆ. ಪಾರಮಾರ್ಥಿಕ ಸಾಧನೆ ಎದಕ್ಕಪ್ಪ ಅಂತಂದ್ರೆ ನಮ್ಮ ಆನಂದಕ್ಕಾಗಿ, ಪರಮಾನಂದಕ್ಕಾಗಿ, ಮೋಕ್ಷಕ್ಕಾಗಿ, ಬಂಧನದಿಂದ ಮುಕ್ತನಾಗುವುದಕ್ಕಾಗಿ. ಅದಕ್ಕೆ ಬಹಳ ವಿಚಾರ ಮಾಡಬೇಕು. ಅದಕ್ಕೆ ನಿಮ್ಮಲ್ಲಿ ಏನಿರ್ಬೇಕು? ಮೋಕ್ಷ ಅಂದ ಕೂಡಲೇ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಜ್ಞಾನ ಇರಬೇಕು, ಸರಿಯಾದ ತಿಳುವಳಿಕೆ ಇರಬೇಕು. ಜ್ಞಾನ ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಪಡ್ಕೋಬೇಕು. ಮೋಕ್ಷದೊಳಗೆ ಮತ್ತೆ ಎರಡು ರೀತಿ. ಒಂದು ಜೀವನ್ಮುಕ್ತ, ಸದೇಹ ಮುಕ್ತಿ. ಇನ್ನ ಒಂದು ವಿದೇಹ ಮುಕ್ತಿ. ಈ ಸದೇಹ ಮುಕ್ತಿ ಒಳಗ ಏನಿರ್ತದ, ವಿದೇಹ ಮುಕ್ತಿ ಒಳಗ ಏನಿರ್ತದ, ಚಂದ ಬರ್ಕೋಬೇಕಿದು ನೋಟ್ಸ್. ಆಮೇಲೆ ಬಹಳ ಇಂಪಾರ್ಟೆಂಟ್ ಅದ. ಸದೇಹ ಮುಕ್ತಿ ಅಂತಂದ್ರೆ ಜೀವಂತ ಇರೋದ್ರಾಗೆ ಮಾಡ್ಕೊಳ್ಳೋ ಮುಕ್ತಿ. ವಿದೇಹ ಮುಕ್ತಿ ಅಂದ್ರೆ ಸತ್ತ ಮೇಲೆ ಮಾಡೋ ಮುಕ್ತಿ ಅಂತ ತಿಳಿದಿದ್ದೆವು. ಹಂಗಿಲ್ಲದು. ವಿದೇಹ ಮುಕ್ತಿ ಅಂದ್ರೆ ಅದನ್ನು ಜೀವಂತ ಇದ್ದಾಗೇ ಮಾಡೋ ಕೆಲಸ, ಸತ್ತ ಮೇಲೆ ಅಲ್ಲ. ಅದಕ್ಕೆ ಸದೇಹ ಮುಕ್ತಿ ಅಂದ್ರೆ ಏನಂತ ಬರ್ಕೋತೀರಿ? ಕ್ರಿಯಾಸಹಿತವಾದ ಮುಕ್ತಿ. ಅಂದ್ರೆ ಬ್ರಹ್ಮಸ್ವರೂಪ, ಮತ್ತಿನ್ನೇನಿಲ್ಲ. ಬ್ರಹ್ಮಸ್ವರೂಪ, ಆತ್ಮಸ್ವರೂಪ, ಶುದ್ಧ ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮ ಸ್ವರೂಪನೇ ಮುಕ್ತಿ. ಆ ಸ್ವರೂಪದಲ್ಲಿರೋದೇ ಮುಕ್ತಿ. ಆ ಸ್ವರೂಪದಲ್ಲಿರ್ಬೇಕಾದ್ರೆ ಎರಡು ರೀತಿಯಾದ ಸ್ವರೂಪಗಳು. ಒಂದೇನದ? ಕ್ರಿಯಾಸಹಿತವಾದ ಬ್ರಹ್ಮಸ್ವರೂಪ. ಕ್ರಿಯಾಸಹಿತವಾದ ಬ್ರಹ್ಮಸ್ವರೂಪ. ಇನ್ನೊಂದು ಯಾವುದದು? ಸದೇಹ ಮುಕ್ತಿ, ಜೀವನ್ಮುಕ್ತಿ ಅಂತೇನದಲ್ಲ, ಅದು ಜೀವನ್ಮುಕ್ತಿ ಅಂದ್ರೆ ಕ್ರಿಯಾಸಹಿತವಾದದ್ದು. ವಿದೇಹ ಮುಕ್ತಿ ಅಂತಂದ್ರೆ ಕ್ರಿಯಾರಹಿತವಾದದ್ದು. ವಿದೇಹ ಮುಕ್ತಿ ಅಂದ್ರೆ ಕ್ರಿಯಾರಹಿತವಾದದ್ದು. ಜೀವನ್ಮುಕ್ತ ಇರ್ಬೋದು, ಅವ ಸದೇಹ ಮುಕ್ತ ಇರ್ಬೋದು, ವಿದೇಹ ಮುಕ್ತ ಇರ್ಬೋದು, ಅವ ಎಂತ ಮುಕ್ತನೇ ಇರ್ಬೋದು. ನಿಮಗವ ಹೆಂಗ್ ಕಾಣಿಸ್ತಾನ? ಒಂದು ದೇಹ ಕಂಡಂಗೆ ಕಾಣಿಸ್ತಾನ ಅಷ್ಟೇ. ಎಲ್ಲರ ದೇಹ ಇದ್ದಂಗೆ ಅವನದೊಂದು ದೇಹ, ನಿಮ್ಗೊಂದು ದೇಹ ಕಂಡಂಗೆ ಕಾಣಿಸ್ತಾನ ಅಷ್ಟೇ. ನಿಮ್ಮ ಮನೆಗೆ ಒಬ್ಬ ವ್ಯಕ್ತಿ ಬಂದ, ಆ ವ್ಯಕ್ತಿಯನ್ನ ನೀವು ಒಂದು ಮನುಷ್ಯ ಅಂತ ನೋಡ್ತೀರಿ. ಆದ್ರೆ ಅವನೊಳಗಿನ ನಿರ್ಧಾರ ನಿಮ್ಗೇನು ಗೊತ್ತಾಗ್ತದೇನು? ನಿಮ್ಮ ಮನೆಗೆ ಅವತ್ತು ಕಳುವು ಮಾಡ್ಲಕ್ ಬಂದಾನ, ಅವನ ಮನಸ್ಸಿನಾಗಿದ್ದದ ನಿರ್ಧಾರ ನಿಮಗೆ ಗೊತ್ತಾಗ್ತದೇನು? ಗೊತ್ತಾಗೋದಿಲ್ಲ. ಎದಕ್ಕೆ ಬಂದಾನಂತ ಗೊತ್ತಾಗೋದಿಲ್ಲ. ಅವ್ ಕಳ್ತನ ಮಾಡ್ಬೇಕಂತ ನಿರ್ಧಾರ ಮಾಡ್ಕೊಂಡು ಬಂದಾನ, ಗೊತ್ತಾಗೋದು. ಅದೇ ರೀತಿ ಶುದ್ಧ ಬ್ರಹ್ಮಜ್ಞಾನಿ ಹೆಂಗಿರ್ತಾನ ಅಂತಂದ್ರೆ, ನೋಡೋದಕ್ಕೊಂದು ದೇಹ ಕಂಡಂಗೆ ಕಾಣಿಸ್ತಿರ್ತಾನ. ಅವ ಹೆಂಗಿರ್ತಾನ? ನಿಶ್ಚಯ ಪಂಚಕ ಉಳ್ಳವನಾಗಿರ್ತಾನ. ನಿಶ್ಚಯ ಪಂಚಕ. ಅವನೊಳಗ 5 ರೀತಿ ನಿಶ್ಚಯಗಳದಾವ. ನಿಶ್ಚಯ ಪಂಚಕ. ಆ ನಿಶ್ಚಯಗಳು ಕಾಣಿಸಂಗಿಲ್ಲ ನಿಮಗೆ. ನೋಡೋರ್ ಕಣ್ಣಿಗೆ
ಹಂಗೆ ಕಾಣಿಸ್ತಾನೆ ಎಲ್ಲರಂಗ ಇವನು ಅದಾನ ಅಂತೇಳಿ ಹಗರು ಕಾಣಿಸ್ತಿರ್ತಾನ, ಹ್ಯಾಂಗ ಮಾಡಿದ್ರು ನಡೀತದಂತೇಳಿ. ಆದ್ರೆ ಏನಾರ ಹುಚ್ಚು ಮಾಡಿದ್ರೆ ಶಾಕ್ ಸಿಕ್ಬಿಡ್ತದೆ, ಶಾಕ್ ಹೊಡೆದ್ಬಿಡ್ತಾನ, ಅಷ್ಟು ಸ್ಟ್ರಾಂಗ್ ಇರ್ತಾನ. ಅದಕ್ಕೆ 5 ರೀತಿಯಾದ ದೃಢ ನಿಶ್ಚಯಗಳು, 5 ರೀತಿಯ ದೃಢ ನಿಶ್ಚಯಗಳು. ಇಲ್ಲಿ ಜೀವನ್ಮುಕ್ತಿ ಸದಯ ಮುಕ್ತಿ ಒಳಗ 5 ರೀತಿ ದೃಢ ನಿಶ್ಚಯಗಳು ಏನದವಪ್ಪ ಅಂದ್ರೆ, ಒಂದು ಪ್ರಪಂಚ ಅಂತ ಆದ ಅಂತಂದ್ರೆ ಹೆಡ್ಡಿಂಗ್ ಬರ್ಕೋಬೇಕು. 5 ನಿಶ್ಚಯಗಳು ಏನು? ಪ್ರಪಂಚ ಅಂತ ಒಂದು ಆದ ಇಲ್ಲ. ಪಂಚಭೂತಾತ್ಮಕ ಪ್ರಪಂಚ 84 ಲಕ್ಷ ಜೀವರಾಶಿಗಳು ಅದ ಇಲ್ರಿ. ಅದು ಆದ ಅಂತಂದ್ರೆ ಅದು ಸುಮ್ಮನೆ ಆದೇನು? ಅದಕ್ಕೊಬ್ಬ ಮಾಡಿದವ ಇರ್ಬೇಕಲ್ಲ. ಒಂದು ಗಡಿಗೆ ಆದ ಅಂತಂದ್ರೆ ಅದಕ್ಕೆ ಗಡಿಗೆ ಮಾಡಿದ ಕುಂಬಾರ ಅಂತ ಇರ್ಬೇಕಲ್ಲ. ಅದಕ್ಕೆ ಒಂದು ಪ್ರಪಂಚ ಅಂತ ಆದ, ಆ ಪ್ರಪಂಚಕ್ಕೊಬ್ಬವ ಈಶ್ವರ ಅಂತೇಳಿ ಕರ್ತೃ ಅದನ. ಈಶ್ವರ ಅಂತ ಕರ್ತೃ ಅದನ. ನೆಕ್ಸ್ಟ್, ಆ ಪ್ರಪಂಚದೊಳಗ ನೀವು ಏನು ಮಾಡ್ಲಕತ್ತೀರಿ, ಹೊರಗೊಬ್ಬ ಈಶ್ವರ ಅಂತಾನೆ ಹೊರಗೊಂದು ಪ್ರಪಂಚ ಅದ. ಆ ಪ್ರಪಂಚದೊಳಗೆ ಕಲ್ಲ ಮಣ್ಣ ಮತ್ತಿನ್ನೇನೇನೋ ತಗೊಂಡು ದುಡಿತೀರಿ, ರೊಕ್ಕ ತರ್ತೀರಿ, ಗಳಿಸ್ತೀರಿ, ಮನಿ ಮಾಡ್ತೀರಿ, ಹೊಲ ಮಾಡ್ತೀರಿ, ಹುಡುಗಿಯರ್ ತಂದು ಮದುವೆ ಮಾಡ್ಕೊತೀರಿ, ಹುಡುಗರು ಹೆಣ್ಣು ಕೊಡ್ತೀರಿ, ಏನೋ ಮಾಡ್ತಿರ್ತೀರಿ. ಅವಕ್ಕೆಲ್ಲ ಏನಂತಾರ? ನೀವು ಸಂಸಾರ ಮಾಡ್ಲಿಕ್ಕತ್ತೀರಲ್ಲ, ಮುಂಜಾನೆ ಹಿಡಿದು ಸಂಜೆ ತನಕ ಬಡದಾಡಿ 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 ಬಡದಾಡಿ. ಅದಕ್ಕೇನಂತಾರ? ಸಾಕ್ಷ್ಯಗಳು. ಬೆಳಗ್ಗೆಯಿಂದ ಸಂಜೆ ತನಕ ನೀವು ಮಾಡೋವೆಲ್ಲ ಸಾಕ್ಷ್ಯಗಳು. ಈ ಸಾಕ್ಷ್ಯಗಳ ಅಪೇಕ್ಷೆಯಿಂದ ಏನಾಗತ್ತದ? ಇದನ್ನು ನೋಡ್ಲಕ್ಕೊಂದು ಅದೆಲ್ಲ ಒಳಗೆ ನಿಮ್ಮ ಒಳಗೊಂದು ನೋಡ್ಕೊತ ಕೂತದಿಲ್ರಿ, ಏನೇನ್ ಮಾಡ್ಲಕತ್ತೀರಿ ಅಂತ. ನೀವು ಆಡ ಮಾತುಗಳು ಕೇಳ್ತದ, ನಿಮ್ಮ ಆಲೋಚನೆಗಳು ಅರಿತದ, ಮತ್ತ ನೀವು ಮಾಡೋ ಕೆಲಸಗಳು ನೋಡ್ತದ. ಒಳಗ್ ಕೂತ್ ನೋಡ್ಲಿಕ್ಕತ್ತದ. ಸಾಕ್ಷ್ಯಗಳನ್ನ ನೋಡುವುದಕ್ಕ ಒಳಗೊಂದು ಏನದ? ಸಾಕ್ಷಿ ಆದ. ಒಳಗೊಂದು ಸಾಕ್ಷಿ ಆದ, ಹೊರಗ ಜಗತ್ತಾದ. ಅದಕ್ಕೆ ತಯಾರು ಮಾಡಿದವ ಒಬ್ಬವ ಈಶ್ವರ ಅನ. ಜಗತ್ತಿನೊಳಗೆ ನಾವು ಸಂಸಾರ ಮಾಡ್ತೀವಿ, ಆ ಸಂಸಾರದ ಎಲ್ಲಾ ಕ್ರಿಯೆಗಳು ಸಾಕ್ಷ್ಯಗಳು. ಆ ಸಾಕ್ಷ್ಯಗಳಿಗೆ ಒಬ್ಬಂದು ಸಾಕ್ಷಿ ಅಂತ ಆದ. ಮತ್ತೆ ನಿಮ್ಮ ಸಂಸಾರ ಅಲ್ಲದೇನೆ ಇನ್ನ ನೋಡ್ಲಿಕ್ಕೆ ಹೋಗ್ತೀರಿ ಹೊರಗೆ, ದೃಶ್ಯಗಳು ನೋಡೋದಕ್ಕೆ. ಗುಡ್ಡ ಬೆಟ್ಟ ಕಲ್ಲು, ಸನ್ಸೆಟ್ಟು, ಸನ್ರೈಸು. ಅಲ್ಲೇ ಸನ್ಸೆಟ್ ಆಗ್ತದೆ. ನಿಮ್ಮ ಮ್ಯಾಗಿ ಮೇಲೆ ಕೂತಿರು ಸನ್ಸೆಟ್ ಆಗಲ್ಲ. ಯಾರೋ ಕಲಾವಿದರು ಹುಚ್ಚಿಡ್ತಿರ್ತಾರ. ಹೋಗಿದ್ದು ಏರಿದ್ದೇ ಇಳಿದಿದ್ದೇ ಇಳಿದದ್ದು. ಗುಡ್ಡದಾಗ 5,000 ಮೆಟ್ಟಿಲವ. ಏನ್ ಮಾಡ್ಬೇಕು? ಮೆಟ್ಟಿಲು ತಗೊಂಡು ಏರದೆ. ಬರ್ರಿ ಹೋಗೋಣ ನೋಡೋಣ ಬರ್ರಿ ಹೋಗೋಣ. ಏರಿ ಉಸಿರುಗಟ್ಟಿ ಸಾಯಂಗೆ ಏರೋದು. ಅಲ್ಲಿ ಆದ್ಮೇಲೆ ಏನಿರ್ತದ? ಮತ್ತದೇ ದೃಶ್ಯಗಳು ನೋಡಕ್ ಹೋಗೋದು. ದೃಶ್ಯಗಳು ದೊಡ್ಡದು ಮೂರ್ತಿ ಮಾಡಿರ್ತಾರೆ. ಅದ್ರ ಕೊಳ್ಳಾಗಿಂದ ರುದ್ರಾಕ್ಷಿ ಮಾಲೆ ಒಳಗೆ ಒಂದು ರುದ್ರಾಕ್ಷಿ 3 ಕ್ವಿಂಟಲ್ ಅದ ರೀ. ಏನ್ ಮಾಡ್ಬೇಕು? ಎಷ್ಟು ಕ್ವಿಂಟಲ್ ಇದ್ರಿ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕೇನಾದ್ರೆ ದೃಶ್ಯ. ಎಷ್ಟು ದೊಡ್ಡದು, ಎಲ್ಲಿ ಹೋಗಿದ್ರಿ, ಎಂತ ಫೋಟೋ ತೆಗ್ಸಿರಿ, ಎಂತ ಕಳಿಸಿರಿ.
ಆ ದೃಶ್ಯಗಳು ಹೊರ ಜಗತ್ತಿನಾಗ ನೋಡೋದಕ್ಕೆ ನಿಮ್ಮೊಳಗೆ ಒಂದೇನದ? ದೃಕ್, ದೃಕ್ಕು, ದೃಷ್ಟ. ದೃಕ್ಕರೆ ಅನ್ರಿ, ದೃಷ್ಟಾರೆ ಅನ್ರಿ. ಒಳಗೊಂದು ದೃಷ್ಟ, ದೃಕ್ಕ. ಈಗೇನಾಯ್ತು? ಇವೆಲ್ಲ ಏನಾಗ್ಯದ? ದೃಶ್ಯಗಳ ಅಪೇಕ್ಷೆಯಿಂದ ನಿಮ್ಮೊಳಗೇನದ? ದೃಷ್ಟ ಅಥವಾ ದೃಕ್ಕದ. ಮತ್ತೆ ಸಾಕ್ಷ್ಯಗಳ ಅಪೇಕ್ಷೆಯಿಂದ ಸಾಕ್ಷಿಯಾದ. ಜಗತ್ತಿನ ಅಪೇಕ್ಷೆಯಿಂದ ಈಶ್ವರನ. ಆ ಬ್ರಹ್ಮಗೆ ಈಶ್ವರ ಅಂತ ಹೆಸರು ಬಂತು. ಬ್ರಹ್ಮನೇ ಅವ. ಜಗತ್ತಿನ ಅಪೇಕ್ಷೆಯಿಂದ ಅವ ಬ್ರಹ್ಮೇನಾದ ಈಶ್ವರ ಅನಿಸ್ಕೊಂಡ. ಸಾಕ್ಷ್ಯಗಳ ಅಪೇಕ್ಷೆಯಿಂದ ಅದೇ ಬ್ರಹ್ಮನೇ ಏನನ್ಸ್ಕೊಂಡ? ಸಾಕ್ಷಿ ಅನಿಸ್ಕೊಂಡ. ದೃಶ್ಯಗಳ ಅಪೇಕ್ಷೆಯಿಂದ ದೃಕ್ ಅಥವಾ ದೃಷ್ಟ ಅನಿಸಿಕೊಂಡ. ಏನಾಯ್ತು? ಈಗ ಒಬ್ಬನೇ ಬ್ರಹ್ಮ ಅಪೇಕ್ಷೆಗಳಿಂದ ಬೇರೆ ಬೇರೆ ಹೆಸರು ಪಡೆದ. ಬೇರೆ ಬೇರೆ ಹೆಸರು ಪಡೆದ. ಇವೆಲ್ಲ ವ್ಯವಹಾರ ಸಹಿತವ. ಸಾಕ್ಷ್ಯ, ಸಾಕ್ಷಿ, ದೃಷ್ಟ, ದೃಶ್ಯ, ಜಗತ್ತು, ಈಶ್ವರ, ಇವೇನದವ? ವ್ಯವಹಾರಗಳನ್ನು ನೋಡ್ತಾರೆ. ವ್ಯವಹಾರ ಮಾಡ್ಲಿಕ್ಕೆ ಇಲ್ಲಿ ಏನಾಯ್ತು? ಜೀವನ್ಮುಕ್ತ ಇವನ್ನೆಲ್ಲ ಈ ಶಬ್ದಗಳ ಮೂಲಕ ಏನದ? ಕ್ರಿಯಾಸಹಿತವಾದ ಬ್ರಹ್ಮಸ್ವರೂಪ. ಜಗತ್ತು ಸೃಷ್ಟಿ ಮಾಡಿದ ಒಬ್ಬ ಈಶ್ವರ ಅದನಂತಂದ್ರ ನೀವೇನ್ ಮಾಡ್ಬೇಕು? ಈಶ್ವರನ ಸ್ವರೂಪ ತಾಳಿ ಈ ಜಗತ್ತು ನಾನೇ ಸೃಷ್ಟಿ ಮಾಡೀನಿ. ದೃಶ್ಯ ನೋಡ್ಬೇಕಾದ್ರೆ ನೀವು ದೃಕ್ಕಾಗಿ ಆ ದೃಶ್ಯಗಳೆಲ್ಲ ನಾನು ಅದೀನಿ ಅಂತ ನೋಡ್ಲಕತ್ತೀನಿ. ಹಿಂಗೆ ಏನಾಗತ್ತದಪ್ಪ ಅಂತಂದ್ರೆ ಈ ವ್ಯವಹಾರಗಳು ನಡೆದವ. ಸಾಕ್ಷ್ಯ, ಸಾಕ್ಷಿಗಳ ವ್ಯವಹಾರ, ದೃಶ್ಯ, ದೃಕ್ಕುಗಳ ವ್ಯವಹಾರ, ಜೀವ ಇದ್ಯಾವುದು? ಈಶ್ವರ, ಜಗತ್ತಿನ ವ್ಯವಹಾರ. ಇವೆಲ್ಲ ನಡೆದವ. ಈ ವ್ಯವಹಾರಗಳು ನಡೆದವಲ್ಲ, ಈ ಎಲ್ಲ ಏನು ವ್ಯವಹಾರ ನಡೆದವ, ಈ ವ್ಯವಹಾರದೊಳಗ ತಾನು ಸಾಕ್ಷಿ, ತಾನು ಕೂಟಸ್ಥ, ತಾನು ದೃಕ್ಕು ಅಂತ ಹಿಂಗೆಲ್ಲ ತಿಳ್ಕೊಂಡು ವ್ಯವಹಾರ ಸಹಿತವಾಗಿ ಅವನು ಜೀವನ ಮಾಡ್ತಾನ, ಅವನು ಜೀವನ್ಮುಕ್ತ. ಎಲ್ಲ ವ್ಯವಹಾರಗಳು ನಂಬಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕಡೆ ವ್ಯವಹಾರ ಮಾಡ್ಲಕತ್ತವ ನಾನೊಬ್ಬನೇ. ನಾನೇ ಎಲ್ಲಾ ಕಡೆಯಿಂದ ವ್ಯವಹಾರ ಮಾಡ್ಲಕತ್ತೀನಿ. ಅಲ್ಲಿನೂ ವ್ಯವಹಾರ ಮಾಡವ ನಾನೇ, ಇಲ್ಲಿನೂ ವ್ಯವಹಾರ ಮಾಡವ ನಾನೇ, ಎಲ್ಲಾ ಕಡೆ ವ್ಯವಹಾರ ಮಾಡವ ನಾನೇ ಅಂತ. ಅದಕ್ಕೆ ವ್ಯವಹಾರ ಅಥವಾ ಕ್ರಿಯಾ ಸಹಿತವಾದ ಬ್ರಹ್ಮರೂಪ. ನೆಕ್ಸ್ಟ್ ಏನದ? ಐದು ಏನ್ ಮಾಡಬೇಕು? ನಿರ್ಧಾರಗಳು. ಮೂರಾದವ. ಒಂದು ಈಶ್ವರ, ಜಗತ್ತು, ಸಾಕ್ಷ್ಯ, ಸಾಕ್ಷಿ, ಮತ್ತೆ ದೃಶ್ಯ, ದೃಕ್ಕು, ಮತ್ತು ನಾಲ್ಕನೇದೊಂದು ಇಲ್ಲೇನು ವ್ಯವಹಾರ ಮಾಡ್ಲಿಕ್ಕತ್ತೀರಿ ನೀವು? ಮೋಕ್ಷ ಪಡ್ಕೋಬೇಕು.
ಮೋಕ್ಷ ಪಡ್ಕೊ. ಇದೇ ಅಲ್ಲ ವ್ಯವಹಾರ ಮಾಡ್ಲಕತ್ತಿದ್ ಇದ್ರ ತಲೆಗೆ ಅಲ್ಲ ಕುತ್ತರಂಗೆ ಬಾಯಿ ತಿರ್ಕೊಂಡು ನನಗೊಬ್ಬ ದೊಡ್ಡ ಶಾಣೆ ಮಾಡಿ ಕುತ್ತು ಕೇಳಕತ್ತೀರಿ. ಮೋಕ್ಷ ಸಾಧನೆ ಮಾಡ. ಮೋಕ್ಷ ಸಾಧನೆ ಮಾಡ್ಬೇಕಂದ್ರೆ ಯಾಕೆ ಮೋಕ್ಷ ಸಾಧನೆ ಮಾಡ್ಬೇಕು? ಯಾರು ಮಾಡ್ತಾರಂದ್ರೆ ಬಂಧನಕ್ಕೊಳಗಾದವ್ರು ಮೋಕ್ಷ ಸಾಧನೆ ಮಾಡ್ತಾರೆ. ಎದರ ಬಂಧನ? ಸಂಸಾರ ಬಂಧನ, ಅಜ್ಞಾನದ ಬಂಧನ. ಅದಕ್ಕೆ ಇದು ವ್ಯವಹಾರವುದ ಅಲ್ಲ. ಇದು ಬಂಧ ಮೋಕ್ಷ, ಸಾಕ್ಷ್ಯ ಸಾಕ್ಷಿ, ದೃಕ್ಕು ದೃಶ್ಯ, ಈಶ್ವರ ಜಗತ್ತು, ಇವೆಲ್ಲ ಕ್ರಿಯೆಗಳು ಹೌದಾ ಅಲ್ರಿ? ಆಕ್ಟಿವಿಟೀಸ್ ನಡೆದವಿಲ್ಲ, ಚಲನವಲನಗಳು ನಡೆದವಿಲ್ಲ ಇದ್ರೆ. ಮತ್ತಿನ್ನೇನದಪ್ಪ ಅಂದ್ರೆ ಜ್ಞಾನ ಅಜ್ಞಾನ. ಜ್ಞಾನಿಯಾಗಬೇಕು, ಮುಂದೆ ಮೋಕ್ಷವಾಗಬೇಕು. ಈ ಜ್ಞಾನ ಅಜ್ಞಾನ ಅಂತ ಒಂದು ಆದ, ಅದಕ್ಕೆ ನಾವು ಜ್ಞಾನ ಪಡ್ಕೋಬೇಕು. ಜ್ಞಾನ ಅಂತ ಒಂದು, ಅಜ್ಞಾನ ಅಂತ ಒಂದು. ಹೆಂಗದ ನೋಡ್ರಿ ಇದು. ಅದಕ್ಕೆ ಇವು 5: ಒಂದು ಈಶ್ವರ ಜಗತ್ತ, ದೃಶ್ಯ ದೃಕ್, ಮತ್ತೆ ಸಾಕ್ಷ್ಯ ಸಾಕ್ಷಿ, ಬಂಧ ಮೋಕ್ಷ, ಜ್ಞಾನ ಅಜ್ಞಾನ. ಇಲ್ಲಿ ವ್ಯವಹಾರ ಅದಾವ ಇಲ್ಲ? ಕ್ರಿಯಾಸಹಿತವಾಗಿ ವ್ಯವಹಾರ ನಡೆದವ ಇಲ್ಲ? ಇದ್ರೊಳಗೆಲ್ಲ ವ್ಯವಹಾರ. ಈ ಎಲ್ಲ ವ್ಯವಹಾರಗಳಿಗೆ ಸಪೋರ್ಟ್ ಆಗಿ ನಿಂತ ಚೇತನ, ವ್ಯವಹಾರ ಕ್ರಿಯಾಸಹಿತವಾದಂತಹ ಚೇತನ ಏನದಲ್ಲ, ಆ ಚೇತನನೇ ನಾನಿದ್ದೇನೆ. ನನ್ನಿಂದಲೇ ಇಲ್ಲಿ ಜ್ಞಾನ ಅಜ್ಞಾನದ ವ್ಯವಹಾರ, ಬಂಧ ಮೋಕ್ಷದ ವ್ಯವಹಾರ, ಸಾಕ್ಷ್ಯ ಸಾಕ್ಷಿ ವ್ಯವಹಾರ, ದೃಕ್ಕು ದೃಶ್ಯ ವ್ಯವಹಾರ, ಜಗತ್ತು ಈಶ್ವರ ವ್ಯವಹಾರ ನಡೆದ. ಈ ಎಲ್ಲ ವ್ಯವಹಾರದೊಳಗ ಒಂದೇ ಒಂದು ಚೇತನ ಕೆಲಸ ಮಾಡ್ಲಕತ್ತದ. ಇದು ಅಖಂಡ ಬ್ರಹ್ಮನನ್ನ ಎಲ್ಲಾ ವ್ಯವಹಾರಗಳಲ್ಲಿ ವಿಶ್ವತೋ ಚಕ್ಷು ನೀನೇ ದೇವ. ಇಡೀ ವಿಶ್ವದಾಗ ಎಷ್ಟು ಕಣ್ಣುಗಳದವ, ಎಲ್ಲಾ ಕಣ್ಣುಗಳೊಳಗ ಕೂತು ನೋಡವ ನೀನೇ. ವಿಶ್ವತೋ ಬಾಹು ನೀನೇ ದೇವ. ವಿಶ್ವದೊಳಗೆ ಎಷ್ಟು ಕೈಗಳದವ, ರಟ್ಟಿಗಳದವ, ಆ ಬಾಹುವಿನಿಂದ ನೀ ಕೆಲಸ ಮಾಡೋಸವನು ನೀನೇ. ವಿಶ್ವತೋ ಪಾದ ನೀನೇ ದೇವ. ಇಡೀ ವಿಶ್ವದಾಗ ಎಷ್ಟು ಕಾಲುಗಳು ಚಲಿಸ್ತಾವ, ಆ ಎಲ್ಲ ಚಲಿಸುವ ಪಾದಗಳು ನೀನೇ ದೇವ. ವಿಶ್ವತೋ ಕರ್ಣ ನೀನೇ ದೇವ. ಎಲ್ಲ ಕಿವಿಗಳ ಒಳಗೆ ಕುತ್ತು ಕೇಳವನು ನೀನೇ. ವಿಶ್ವತೋ ಕರ್ಣ ನೀನೇ. ಏನಾಯ್ತಿದು? ಎಲ್ಲದರಾಗೂ ನೀನೇ ಅದಿಯಪ್ಪ, ಎಲ್ಲದರಾಗೂ ನೀನೇ ಅದಿಯಪ್ಪ. ನಿನ್ನಿಂದ, ನಿನಗಾಗಿ, ನಿನ್ನಲ್ಲಿ, ನೀನೇ, ನಿನ್ನದೇ ಅಂತೇನಂತೀರಿ? ಏನಂತೀರಿ? ಅದೇ ನಿಮ್ಗೇನಾಗ್ತದ? ಜೀವನ್ಮುಕ್ತ ಅವಸ್ಥೆಯನ್ನು ತಂದು ಕೊಡ್ತದ. ನಂದು ಅನ್ನೋದು ಹೋಗಿ, ನಾನು ಅನ್ನೋದು ಹೋಗಿ, ನೀನು ನಿನ್ನದು ಅಂತೇನು ಮಾಡ್ತಿರಲ್ಲ, ಅದು ಜೀವನ್ಮುಕ್ತ ಅವಸ್ಥೆ. ಈ ಜೀವನ್ಮುಕ್ತ ಅವಸ್ಥೆ ಒಳಗ ಜಗತ್ತಂತದ, ಈಶ್ವರ ಅಂತದನ, ಬಂಧ ಅಂತದ, ಮೋಕ್ಷ ಅಂತದ, ಜ್ಞಾನ ಅಂತದ, ಅಜ್ಞಾನ ಅಂತದ, ಸಾಕ್ಷ್ಯ ಅಂತದ, ಸಾಕ್ಷಿ ಅಂತದ, ದೃಶ್ಯ ಅಂತದ, ದೃಕ್ ಅಂತದ, ಗುರು ಅಂತದ, ಶಿಷ್ಯ ಅಂತದ. ಎಲ್ಲಾನು ಜೀವನ್ಮುಕ್ತ ಅವಸ್ಥೆ ಒಳಗೆ ಅದ. ಇದ್ರೂ ಸಹಿತ ಎಲ್ಲಾ ವ್ಯವಹಾರಗಳಿಗೆ ಆಧಾರವಾಗಿರುವವನು, ಅದಕ್ಕೆಲ್ಲ ಪ್ರೇರಕ ಆದವನು, ಅದಕ್ಕೆಲ್ಲ ಫಲಗಳನ್ನು ಕೊಡೋನೆಲ್ಲ ಒಂದೇ ಚೇತನ ಅಂತ ಹಿಂಗೆ ತಿಳ್ಕೊಳ್ಳೋ. ವೃತ್ತಿ ಉಪಹಿತ ಚೇತನ, ವಿಷಯ ಉಪಹಿತ ಚೇತನ ಎರಡು ಏನದವ? ಬೇರೆ ಅಲ್ಲವೇ ಅಲ್ಲ. ಒಂದೇ ಚೇತನ ಒಂದ್ ಕಡೆ ವೃತ್ತಿ ಉಪಹಿತ ಚೇತನ ಆಗಿದೆ, ಇನ್ನ ಒಂದು ವಿಷಯ ಉಪಹಿತ ಚೇತನ. ಈ ರೀತಿ ತಿಳ್ಕೊಂಡು
ಎಲ್ಲದರೊಳಗೂ ಒಂದೇ ಆದ ಅಂತ ತಿಳ್ಕೊಂಡು ಹೋಗಿದ್ದು ಇದು ಜ್ಞಾನ. ಇದು ಎಂತದಪ್ಪ ಅಂದ್ರೆ ಸದೇಹ ಮುಕ್ತಿ, ಜೀವನ್ ಮುಕ್ತಿ ಕೊಡ್ತದೆ. ಇದು ಆನಂದನೆ ಉಂಟು ಮಾಡ್ತದೆ. ಇನ್ನೇನಾಗಬೇಕಾಗ್ಯದಪ್ಪ ಅಂತಂದ್ರೆ ಇದ್ರೊಳಗ ಇದಕ್ಕಿಂತ ದೊಡ್ಡ ಸ್ಟೆಪ್ ವಿದೇಹ ಮುಕ್ತಿ ಸ್ಟೆಪ್. ವಿದೇಹ ಮುಕ್ತಿ ಸ್ಟೆಪ್ ಹೆಂಗದಪ್ಪ ಅಂತಂದ್ರೆ ನಿಮ್ಮ ದೊಡ್ಡ ಬುಕ್ಕಿನೊಳಗೆ ಬರ್ತದೆ 298 ವಿಚಾರ ಸಾಗರದೊಳಗೆ. ಏನದ? ಅಜ್ಞಾನಿಗೆ ಜಗತ್ತು ಖರೆ ಕಾಣ್ಲಿಕ್ಕತ್ತದ, ಅಜ್ಞಾನಿ ಕಣ್ಣಿಗೆ ಜಗತ್ತು ಕಾಣ್ಲಿಕ್ಕತ್ತದ, ದೇಹಾದಿಗಳಿಗೆ ಕಾಣ್ಲಿಕ್ಕತ್ತವ, ಪಂಚಭೂತಗಳು ಕಾಣ್ಲಿಕ್ಕತ್ತವ. ಜ್ಞಾನಿ ಕಣ್ಣಿಗೆ ಏನ್ ಕಾಣ್ತದ? ಬ್ರಹ್ಮಜ್ಞಾನಿ ಕಣ್ಣಿಗೆ ಬ್ರಹ್ಮ ಒಂದೇ ಕಾಣ್ತದ. ಜ್ಞಾನಿ ಕಣ್ಣಿಗೆ ಬ್ರಹ್ಮ ಬಿಟ್ಟರೆ ಬೇರೆ ಏನು ಕಾಣಲ್ಲ. 84 ಲಕ್ಷ ಜೀವರಾಶಿಗಳು ಬ್ರಹ್ಮ ಆಗಿ ಕಾಣ್ತವ, ಪಂಚಭೂತಗಳು ಬ್ರಹ್ಮ ಆಗಿ ಕಾಣ್ತವ, ನೋಡವನು ಬ್ರಹ್ಮ ಆಗಿ ಕಾಣ್ತಾವ. ಇದೇನ್ ಹೇಳಕತ್ತೀವಿ? ಲಿಂಗಾಚಾರ. ಲಿಂಗಾಚಾರ ಅಂದ್ರೆ ಜ್ಞಾನ ಲಿಂಗ ಸ್ವರೂಪ ಆಗದು. ಲಿಂಗ ಅಖಂಡ ಲಿಂಗ ಎಲ್ಲಾ ಕಡೆ ಇರೋದು. ಲಿಂಗ ಮಧ್ಯೆ ಜಗತ್ತರ್ವಂ. ಅದಕ್ಕೆ ಇಲ್ಲೇನದ? ಈಗ ಅಲ್ಲಿ ಬ್ರಹ್ಮನನ್ನು ಕಾಣುವಂತ ವಿದೇಹ ಮುಕ್ತಿ ವ್ಯವಹಾರಗಳನ್ನೆಲ್ಲ ಕಳ್ಕೊಂಡ್ಬಿಟ್ಟ. ಈಗ ಜಗತ್ತಿಲ್ಲ, ಬರೇ ಬ್ರಹ್ಮನೇ ಕಾಣ್ಲಿಕ್ಕತ್ತದ. ಜಗತ್ತನ್ನದಿಲ್ಲೇ ಇಲ್ಲ. ಜಗತ್ತಿನೊಳಗೆ ಯಾವ ವ್ಯಾಪಾರಗಳು ನನ್ನ ಕಣ್ಣಿಗೆ ಕಾಣ್ತಾ ಇಲ್ಲ. ಎಲ್ಲ ಬ್ರಹ್ಮ ಮತ್ತು ಬ್ರಹ್ಮನ ಲೀಲೆನೇ ಕಾಣ್ಲಿಕ್ಕತ್ತದ ನನಗೆ. ಹೀಗಾಗಿ ಜಗತ್ತನ್ನದೇ ಇಲ್ಲ. ಇದ್ಯಾರ್ದು? ವಿದೇಹ ಮುಕ್ತಾತ್ಮಂದಿದು. ಜೀವನ್ಮುಕ್ತನಿಗೆ ಜಗತ್ತು ಆದ, ಜಗತ್ತಿನ ಸೃಷ್ಟಿಕರ್ತ ಈಶ್ವರ ಅದನ. ವಿದೇಹ ಮುಕ್ತಾತ್ಮ ಹೆಂಗದನಪ್ಪ ಅಂತಂದ್ರೆ ಹೆಂಗದ? ನನಗೇನು ಗೊತ್ತು, ನಿಮಗೆ ಗೊತ್ತು. ಜಗತ್ತೇ ಇಲ್ಲ, ಬ್ರಹ್ಮನೇ ಅದನ. ನಡೆದದ್ದೆಲ್ಲ ಬ್ರಹ್ಮನ ಲೀಲೆನೆ. ಇಲ್ಲ ಅಂದ್ರೆ ಹ್ಯಾಂಗಿಲ್ಲ ಅಂತಂದ್ರೆ ಬಂಜೆಯ ಮಗ ಹ್ಯಾಂಗಿಲ್ಲ ಹಾಂಗ, ಗಗನ ಕುಸುಮ ಹ್ಯಾಂಗಿಲ್ಲ ಹಾಂಗ, ಮೊಲದ ಕೋಡು ಹ್ಯಾಂಗಿಲ್ಲ ಹಾಂಗ ಇಲ್ಲ. ಜಗತ್ತು ಇಲ್ಲದನ್ನು ಮಾಡಿಕೊಂಡು ಜಗತ್ತನ್ನ ನೋಡುವವನೇ ವಿದೇಹ ಮುಕ್ತ. ವ್ಯವಹಾರವೇ ಇಲ್ಲ ಅಲ್ಲಿ. ಜಗತ್ತಿನ ವ್ಯವಹಾರವೇ ಇಲ್ಲ, ಬೆಕ್ಕದಾಗ್ಲಿ. ಎಲ್ಲ ಬ್ರಹ್ಮನ ಲೀಲೆನೆ, ಎಲ್ಲ ಬ್ರಹ್ಮನ ಲೀಲೆನೆ. ಚಾಮುಂಡೇಶ್ವರಿಗೆ ಹಿಂದೂ ಧರ್ಮದವರೇ ಓಪನಿಂಗಿಗೆ ಕರೆಸ್ಬೇಕಾಗ್ತ. ಇವ್ರದ್ದು ಬೇರೆ ದೇವರಿಗೆ ಯಾಕೆ ಕರೆಸಬಾರ್ದು ಅಂತ ಅವ್ರದ್ದು. ಆ ವ್ಯವಹಾರದೊಳಗೆ ಹೊಕ್ಕೊಂಡೇವು ಅಂತಂದ್ರೆ ತಲೆ ಕೆಡುತ್ತೆ. ದೂರ ಕೂತು ನೋಡ್ಬೇಕು. ಯಾರು ಬಂದು ಓಪನಿಂಗ್ ಮಾಡಿದ್ರೆ ಏನ್ ಆಗದ ಅಲ್ಲಿ? ಹಿಂದೆ ಎಷ್ಟೋ ಮಂದಿ ಓಪನಿಂಗ್ ಮಾಡಿ ಹೋಗ್ಯಾರ, ಏನಾಗ್ಯದ? ಇವತ್ತು ಮಾಡಿದ್ದರೆ ಏನಾಗದ? ಮುಂದೆ ಮಾಡಿದ್ರೆ ಏನಾಗದ? ಅವತ್ತು ಒಂದು ದಿವಸ ತಲೆಗ ಕೆಮಿಕಲ್ ರಿಯಾಕ್ಷನ್ ಆಗ್ತಿರ್ತದೆ, ಮರುದಿನ ಮತ್ತೆಲ್ಲ ತಣ್ಣಗಾಟೆ. ಅದೇ ನೋಡ್ಬೇಕು, ಸೋಮ್ ಕೂತ್ ನೋಡ್ಬೇಕು. ವ್ಯವಹಾರದಾಗ ಹೊಕ್ಕೋಬಾರ್ದು, ಅಲ್ಲಿ ಇಲ್ಲೇ ಇಲ್ಲ, ಏನೂ ಇಲ್ಲ, ಕೇವಲ ಬ್ರಹ್ಮ. ಚಾಮುಂಡೇಶ್ವರಿನೂ ಬ್ರಹ್ಮನೇ. ಅದು ಓಪನಿಂಗ್ ಮಾಡ್ಲಿಕ್ಕೆ ಯಾರು ಬರ್ತಾರ ಅವರೆಲ್ಲರೂ ಬ್ರಹ್ಮನೇ. ಅವ್ರಿಗೆ ಕರೆದವರು ಬ್ರಹ್ಮನೇ. ಅವ್ರಿಗೆ ಯಾಕೆ ಕರಿತೀರಿ? ನಮ್ಮದು ಅಂತೇಳಿ ಕೂತಾಡಿ, ಇವರು ಬ್ರಹ್ಮನೇ. ಬ್ರಹ್ಮ ಬಿಟ್ರಲ್ಲಿ ಮತ್ತೊಂದು ಏನೂ ಇಲ್ಲೇ ಇಲ್ಲ, ಎಲ್ಲ ಬ್ರಹ್ಮನ ಲೀಲೆ.
ಈ ರೀತಿ ಮಾತಾಡೋರ ಸಂಗಕ್ಕೆ ಯಾರ್ಯಾರ ಜಗಳಕ್ಕೆ ಬೀಳ್ತಾರನ್ರಿ? ಎಲ್ಲರ ವಿರೋಧಗಳು ಬರ್ತಾವ, ರಾಗದ್ವೇಷದೊಳಗೆ ಎಲ್ಲರೂ ಬ್ರಹ್ಮ ಅಂದ್ಮೇಲೆ ಯಾರು ಜಗಳಕ್ಕೆ ಬೀಳ್ತಾರ? ಇದು ಬರ್ಬೇಕು ನಮಗೆ. ಜಗತ್ತೇ ಇಲ್ಲ, ಜಗತ್ತೇ ಇಲ್ಲ ಅಂತಂದ್ಮೇಲೆ ಜಗತ್ತಿನ ಸೃಷ್ಟಿಕರ್ತ ಯಾರು? ಜಗತ್ತಿನ ಸೃಷ್ಟಿಕರ್ತ ಸತ್ಯ ಸಂಕಲ್ಪ ಯಾರು? ಈಶ್ವರ. ಈಶ್ವರ ಜಗತ್ತಿನ ಸೃಷ್ಟಿಕರ್ತ ಈಶ್ವರ. ಜಗತ್ತೇ ಇಲ್ಲ ಅಂತಂದ್ಮೇಲೆ ಜಗತ್ತಿನ ಸೃಷ್ಟಿಕರ್ತ ಈಶ್ವರನರ ಎಲ್ಲದನ? ಬ್ರಹ್ಮ ಬಿಟ್ರೆ ಅಲ್ಲಿ ಈಶ್ವರ ಇಲ್ಲವೇ ಇಲ್ಲ. ಬ್ರಹ್ಮ ಬಿಟ್ರೆ ಅಲ್ಲಿ ಜಗತ್ತಿಲ್ಲವೇ ಇಲ್ಲ. ಇದು ವಿದೇಹ ಮುಕ್ತಾತ್ಮನ ಲಕ್ಷಣ. ಅವನ ಬಾಯಿಗೆ ಈಶ್ವರ ಅಂತ ಬರಂಗೆ ಇಲ್ಲ, ಅವನ ಬಾಯಿಗೆ ಜಗತ್ತು ಅಂತ ಬರಂಗೆ ಇಲ್ಲ, ಜಗತ್ತಿನ ವ್ಯವಹಾರಗಳಂತ ಬರಂಗೆ ಇಲ್ಲ. ಎಲ್ಲ ಬ್ರಹ್ಮ, ಬ್ರಹ್ಮನ ಲೀಲೆ. ಇದು ಬಿಟ್ರೆ ಮತ್ತೊಂದು ಏನೇ ಇಲ್ಲೇ ಇಲ್ಲ ಅಲ್ಲ. ಜಗತ್ತಿನ ಏನೇನು ವ್ಯವಹಾರಗಳು ನಡೆದವ ಆ ಎಲ್ಲ ವ್ಯವಹಾರಕ್ಕೆ ಒಂದು ಚೇತನ ಕೆಲಸ ಮಾಡ್ಲಿಕ್ಕತ್ತದ. ಅದಕ್ಕೆ ಸೃಷ್ಟಿ ಮಾಡಿದವ ಒಬ್ಬ ಈಶ್ವರ ಅಂತವನ. ಆ ಚೇತನಕ್ಕೆ ನಾವು ಈಶ್ವರ ಅಂತೀವಿ ಅಂತೇಳಿ ನೀವು ಏನಾರೇ ಹೇಳಿದ್ರೆ ಅದು ಜೀವನ್ಮುಕ್ತ. 84 ಲಕ್ಷ ಜೀವರಾಶಿಗಳೊಳಗೆ ಅದೇ ಚೇತನಕ್ಕೆ, ಅದೆಲ್ಲ ಜೀವನ್ಮುಕ್ತಾತ್ಮನ ಅನುಭವ, ಅಖಂಡ ಚೈತನ್ಯದ ಅನುಭವ. ಎಲ್ಲಿ? ಜಗತ್ತು ಮತ್ತು ಈಶ್ವರರ ಒಂದು ಕಲ್ಪನೆ ಅಲ್ಲಿ ಆದ ಸವಿಕಲ್ಪ ಸಮಾಧಿ. ಈಗ ಜಗತ್ತು ಇಲ್ಲ, ಈಶ್ವರನು ಇಲ್ಲ, ಕೇವಲ ಬ್ರಹ್ಮ, ನಿರ್ವಿಕಲ್ಪ ಸಮಾಧಿ. ಏನದು? ವಿದೇಹ ಮುಕ್ತ. ಈ ನಿರ್ಧಾರ ಬರಬೇಕು. ಜೀವನ್ಮುಕ್ತ ಆಗಿದ್ರಿ ಅಂತಂದ್ರೆ ಜಗತ್ತು ಈಶ್ವರ ಎನ್ನುವ ಆ ಒಂದು ಕಲ್ಪನೆಯ ಸಮೇತ ಕ್ರಿಯಾ ಸಹಿತವಾದ ನಿರ್ಧಾರ. ಅದೇನು? ಸದೇಹ ಮುಕ್ತಿ. ವಿದೇಹ ಮುಕ್ತಿ ಅಂದ್ರೆ ಅಲ್ಲಿ ಜಗತ್ತೂ ಇಲ್ಲ, ಈಶ್ವರನೂ ಇಲ್ಲ, ಅವರದ ಕಲ್ಪನೆನೇ ಇಲ್ಲ. ಅದು ವಿದೇಹ ಮುಕ್ತಿ. ಕ್ರಿಯಾರಹಿತವಾದ ಬ್ರಹ್ಮ ಸ್ವರೂಪ, ಅದು ವಿದೇಹ ಮುಕ್ತಿ. ಕ್ರಿಯಾ ಸಹಿತವಾದ ಬ್ರಹ್ಮ ಸ್ವರೂಪ, ಅದು ಸದೇಹ ಮುಕ್ತಿ. ಕ್ರಿಯಾ ಸಹಿತ ಅಂದ್ರೆ ಜಗತ್ತು ಮತ್ತು ಜೀವ ಎಂಬುವ ಕಲ್ಪನೆಗಳ ಒಳಗೆ ಇಟ್ಟುಕೊಂಡು ನಾವು ಆನಂದ ಹೊಂದುತ್ತಿದ್ದೆವು ಅಂತಂದ್ರೆ, ಮೋಕ್ಷ ಹೊಂದೇವೆ ಅಂದ್ರೆ ಅದು ಸದೇಹ ಮುಕ್ತಿ. ಕ್ರಿಯಾ ಸಹಿತವಾದದ್ದು. ಜಗತ್ತು ಮತ್ತು ಈಶ್ವರ, ಜಗತ್ತು ಈಶ್ವರ ಎನ್ನುವ ಕಲ್ಪನೆಗಳೇ ಇಲ್ಲ. ಅಲ್ಲಿ ಕೇವಲ ಬ್ರಹ್ಮ ಅನ್ನೋದು ಒಂದೇ ಒಂದಿತ್ತು ಅಂತಂದ್ರೆ ಮುಗಿತು. ಅದು ವಿದೇಹ ಮುಕ್ತಿ, ನಿರ್ವಿಕಲ್ಪ ಸಮಾಧಿ. ಮುಂದೇನಾಯ್ತು? ಒಂದನೇ ಡಿಸಿಷನ್ ಗೊತ್ತಾಯ್ತಾ? ವಿದೇಹ ಮುಕ್ತಿ ಮಾಡ್ಕೋತೀರ, ಬರೇ ಬ್ರಹ್ಮನ್ ಕಾಣಬೇಕು, ಬೇರೆ ಏನು ಕಾಣಬಾರ್ದು. ಬ್ರಹ್ಮ ಬಿಟ್ಟರೆ ಬೇರೆ ಏನು ಕಾಣಬಾರ್ದು. ಬ್ರಹ್ಮ ಬಿಟ್ರೆ ಏನ್ ಕಾಣಬೇಕು? ಜಗತ್ತು ಈಶ್ವರ ಅಂತ ಕಾಣಬೇಕು. ಕಾಣ್ರೆ ಆ ಜಗತ್ತಿನಾಗ ಈಶ್ವರನೊಳಗೆ ಎಲ್ಲ ಕಡೆ ಇರೋ ಚೈತನ್ಯ ಒಂದೇ. ಆ ಚೈತನ್ಯ ನಾನು ಅದೀನಿ ಅಂತೇಳಿ ಈಶ್ವರ ಮತ್ತು ಜಗತ್ತಿನ ಬಾನ ಇಟ್ಕೊಂಡು ನೀವೇನಾರ ಮಾಡಿದ್ರಿ ಅಂತಂದ್ರೆ ಅದು ಜೀವನ್ ಮುಕ್ತಿ. ಈ ಜಗತ್ತು ಈಶ್ವರ ಎಲ್ಲ ಹೋಗ್ಬೇಕು, ಅದು ವಿದೇಹ ಮುಕ್ತಿ. ಈಗ ನೋಡ್ರಿ, ಸನ್ಯಾಸಿಗಳಿಗೆ ಏನ್ ತ್ಯಾಗ ಮಾಡ್ಯಾರ ಅಂತಂದ್ರೆ ಸಿಟ್ಟು ಬಂದ್ಬಿಡ್ತದ ಅವ್ರಿಗೆ. ಅಂದ್ ನೋಡ್ರಿ ಯಾರಿಗೆ? ಸನ್ಯಾಸಿಗಳು. ನಾ ಬ್ರಹ್ಮ
ತ್ಯಾಗ ಮಾಡಿನದೇ ಒಂದು ದೊಡ್ಡ ಸೊಕ್ಕು ತಲೆಗೆ ತುಂಬಿರ್ತದ ಅವ್ರಿಗೆ. ಎಲ್ಲ ತ್ಯಾಗ ಮಾಡಿನದೇ ದೊಡ್ಡ ಗರ್ವ ಅವರಿಗೆ. ತ್ಯಾಗ ಮಾಡಿನನ್ನೋದನ್ನು ಬಿಡ್ಬೇಕಲ್ಲ. ತ್ಯಾಗ ಮಾಡೀನಿ ಅನ್ನೋದೇನು ಒಳಗದಲ್ಲ, ಅದನ್ನು ಬಿಡ್ಬೇಕಲ್ಲ. ಅದು ಬಿಡಂಗಿಲ್ಲ. ತ್ಯಾಗ ಮಾಡೀನಿ ಅನ್ನೋದೇ ತಲೆ ತುಂಬ್ಕೊಂಡು ಕೂತಿರ್ತಾರೆ. ಅದಕ್ಕೆ ಎಲ್ಲಿದಲ್ಲಿ ಕೂತಿರ್ತಾರೆ, ತಲೆಗೊಂದು ಒಂದು ಕಾವಿ ಸುತ್ಕೊಂಡು. ಅಂದು ನೋಡ್ರಿ, ಏನಾದ್ರು ಒಂದು ಏನ್ ತ್ಯಾಗ ಮಾಡ್ರಿ ಅಂತದ ಅಂದು ನೋಡ್ರಿ, ಅಮ್ಮಂತದವ್ರಿ ಕರೆಂಟ್ ಹೊಡೆದಂಗೆ ಆಗ್ತವ. ತ್ಯಾಗ ಮಾಡಿ ಅನ್ನೋದನ್ನು ಬಿಡ್ಬೇಕು ಅವ್ರು, ಅದನ್ನು ತಲೆ ಅಂತ ತೆಗಿಬೇಕು. ತ್ಯಾಗ ಮಾಡೀನಿ ಅಂತ ತಲೆಗಿಟ್ಕೊಂಡದ್ದು ಜೀವನ್ಮುಕ್ತಿ. ತ್ಯಾಗ ಮಾಡೀನಿ ಅನ್ನೋದನ್ನು ತಲೆ ತೆಗೆದು ಹಾಕಿಬಿಟ್ರೆ ವಿಧೇಯ ಮುಕ್ತಿ ಅಷ್ಟೇ. ಒಂದನೇ ನಿರ್ಧಾರ ವಿಧೇಯ ಮುಕ್ತಿ, ಜೀವನ್ಮುಕ್ತಿಲಿಂತ ವಿಧೇಯ ಮುಕ್ತಿಗೆ ಹೋಗಕ್ಕ. ಎರಡನೇದ್ದೇನದ? ಸಾಕ್ಷ್ಯಗಳು. ಸಂಸಾರ, ಹೆಂಡತಿ, ಗಂಡ, ಮಕ್ಕಳು, ಮೊಮ್ಮಕ್ಕಳು, ಹೊಲ, ಮನಿ, ಬಂಗಾರ, ಸಂಸಾರ, ಮದುವೆ, ಮತ್ತಿನ್ನೇನು ಮುಂಜಿವಿ, ಏನೇನಂತೀರ ಎಲ್ಲ ಸಾಕ್ಷ್ಯಗಳು. ಎಲ್ಲ ಸಾಕ್ಷ್ಯ. ಈ ಸಾಕ್ಷ್ಯಗಳು ಅದವೇನು? ಬ್ರಹ್ಮಜ್ಞಾನಿ ಕಣ್ಣಾಗ, ವಿಧೇಯ ಮುಕ್ತಿ ಇರುವಂತವನ ಕಣ್ಣಾಗ ಸಾಕ್ಷ್ಯಗಳು ಇರ್ತವೇನಲ್ಲಿ? ಏನೇನೂ ಇಲ್ಲ. ಆ ಸಾಕ್ಷ್ಯಗಳು ಅದವ ಅನ್ನೋ ಅಪೇಕ್ಷೆಯಿಂದ ಒಳಗಿದ್ದ ಸಾಕ್ಷಿ ಅಂತ ಹೆಸರು ತಗೊಂಡ ಅಷ್ಟೇ. ಜಗತ್ತು ಆದ ಅನ್ನೋದ್ರ ಸಲ ಒಳಗಿದ್ದ ಒಬ್ಬ ಈಶ್ವರ ಅಂತ ಹೆಸರು ತಗೊಂಡ. ಈ ಸಾಕ್ಷ್ಯಗಳೇ ಇಲ್ಲ ಅಂತಂದ್ಮೇಲೆ ಸಾಕ್ಷಿಯರೇ ಎಲ್ಲಿರ್ತಾನ? ಸಾಕ್ಷ್ಯಗಳು ಅದವಲ್ರಿ ಅಂತಂದ್ರ ಅದವ ಅವು ನಾಮ ರೂಪ ಕ್ರಿಯೆ ಇಲ್ಲದೆ ಕೇವಲ ಬ್ರಹ್ಮವಾಗಿ ಕಾಣ್ಲಿಕ್ಕತ್ತವ. ವಿಧೇಯ ಮುಕ್ತಾತ್ಮನಿಗೆ ಕೇವಲ ಬ್ರಹ್ಮವಾಗಿ ಕಾಣ್ಲಿಕ್ಕತ್ತವ. ಇಲ್ಲ ಅಂತ ಅಲ್ಲ, ಬ್ರಹ್ಮನೇ ಏನಾಗ್ಯಾನ? ಹೆಂಡತಿ ಆಗ್ಯಾನ, ಬ್ರಹ್ಮನೇ ಗಂಡ ಆಗ್ಯಾನ, ಬ್ರಹ್ಮನೇ ಮಕ್ಕಳಾಗ್ಯಾವ, ಬ್ರಹ್ಮನೇ ರೊಕ್ಕ ರೂಪಾಯಿ ಬಂಗಾರ ಆಗ್ಯದ, ಬ್ರಹ್ಮನೇ ಅಧಿಕಾರ ಆಗ್ಯದ, ಬ್ರಹ್ಮನೇ ವಿದ್ಯೆ ಆಗ್ಯದ, ಬ್ರಹ್ಮನೇ ಹೊಲ ಮನಿ ಆಗ್ಯದ, ಬ್ರಹ್ಮನೇ ಏನೆಲ್ಲ ಆಗಿ ನಿಂತು. ಬ್ರಹ್ಮನನ್ನು ಹೊರತುಪಡಿಸಿದ ಯಾವ ಸಾಕ್ಷ್ಯಗಳು ಅವನ ಕಣ್ಣಿಗೆ ಕಾಣಲಿಲ್ಲ ಅಂತಂದ್ರೆ ಅವನೊಳಗೆ ಸಾಕ್ಷಿಯರೇ ಎದಕ್ಕಿರ್ತಾನ? ಸಾಕ್ಷ್ಯಗಳ ಅಪೇಕ್ಷೆಯಿಂದ ಸಾಕ್ಷಿಯಾಗಿದ್ದ. ಸಾಕ್ಷ್ಯಗಳೇ ಇಲ್ಲ, ಅಲ್ಲಿ ಬರೀ ಬ್ರಹ್ಮ ಕಾಣ್ತಾ ಇರ್ಬೇಕಾದ್ರ ಆ ಸಾಕ್ಷಿ ಏನಾಗಿರ್ತಾನ? ಬ್ರಹ್ಮನೇ ಆಗಿರ್ತಾನ, ಮತ್ತೇನಾಗಿರ್ತಾನ? ಆ ಬ್ರಹ್ಮಗ ಸಾಕ್ಷಿ ಅಂತ ಯಾಕೆ ಹೆಸರು ಬಂತು? ಹೊರಗೆ ಸಾಕ್ಷ್ಯಗಳು ಅದವ ಅನ್ನೋದಕ್ಕೆ. ಜೀವನ್ಮುಕ್ತನ ದೃಶ್ಯದೊಳಗ ಏನದವ? ಹೊರಗೆ ಸಾಕ್ಷ್ಯಗಳದವ, ಒಳಗೆ ಸಾಕ್ಷಿಯಾದ. ಈ ಕಲ್ಪನೆಗಳ ಸಮೇತವಾಗಿ ಸಾಕ್ಷ್ಯಗಳ ಒಳಗಿರೋ ಉಪಯುಕ್ತ ಚೇತನ, ಸಾಕ್ಷಿ ಒಳಗಿರೋ ಉಪಯುಕ್ತ ಚೇತನ ಎರಡೂ ಒಂದೇ ಅದಾವ. ಹಂಗ ಹಿಂಗ 108 ಕಥೆ ಹೇಳ್ತೀರಿ ಜೀವನ್ಮುಕ್ತ ಅವಸ್ಥೆ ಒಳಗೆ. ವಿಧೇಯ ಮುಕ್ತ ಅವಸ್ಥೆ ಒಳಗೆ ಕತಿ ಬೇಕೇ ಆಗಿಲ್ಲ. ಪ್ರಮಾಣ, ಪ್ರಮೇಯ, ಪ್ರಮಾತ, ಹಿಂಗೆಲ್ಲ ಪ್ರಮಾತ, ಪ್ರಮಾತೃ ಏನೇನು ಬರ್ತಾವಲ್ಲ ಅವೇನು ಬೇಕೇ ಆಗಿಲ್ಲ. ಅವನ ಮೇಲೆ ಡೈರೆಕ್ಟ್ ಒಂದೇ ಬಾಂಬ್. ಸಾಕ್ಷ್ಯಗಳೇ ಇಲ್ಲ ಅಂತಂದ್ಮೇಲೆ ಅಲ್ಲಿ ಸಾಕ್ಷಿದರೆ ಏನು ಕೆಲಸ ಆದ? ಸಾಕ್ಷಿನೇ ಇಲ್ಲ. ಸಾಕ್ಷ್ಯಗಳೇ ಇಲ್ಲ ಅಂದ್ರೆ ಸಾಕ್ಷಿ ಇಲ್ಲ. ಮತ್ತು ದೃಶ್ಯಗಳು ನೋಡ್ಲಕ್ಕೆ ಹೋಗ್ತಿರಲ್ಲ, ಆ ದೃಶ್ಯಗಳು ಏನದ ಅವನಿಗೆ ಜೀವನ್ಮುಕ್ತಾತ್ಮನ ಕಣ್ಣೊಳಗೆ ಕಾಣ್ತವೇನು? ಬರ್ರಿ ನಮ್ಮೂರಿಗೆ ಬರ್ರಿ, ನಿಮ್ಗೆ ಅದು ತೋರಿಸ್ತೀನಿ ಇದು ತೋರಿಸ್ತೀನಿ. ಅವ್ರು ಏನ್ ತಿಳ್ಕೊತಿರ್ತಾರ? ಇವ್ರಿಗೆ ಎಲ್ಲರೇ ಗುಡಿ ಗುಂಡಾರ್ಗೆ ಕರ್ಕೊಂಡು ಹೋದ್ರೆ ಒಂದ್ ಸ್ವಲ್ಪ ಖುಷಿ ಪಡ್ತಾರ. ಎಲ್ಲರೇ ದೇವ್ರ ಗುಡಿ ಕರ್ಕೊಂಡು ಹೋಗ್ತಾರ. ನನಗೆ ವಾದ ಕೊಡ್ಲಂಗ ಆ ದೇವ್ರ ಗುಡಿಗೆ ಹೋದ್ರು ಆಟೆ, ಮನೆಯಾಗಿದ್ರು ಆಟೆ. ಹೋಗಿ ಬಂದ್ಮೇಲೆ ಗುಡಿ ಹೆಂಗಿತ್ರಿ?
ಮತ್ತು ಅವ್ರ ಸಮಾಧಾನ ಕೇಳ್ಬೇಕು, ಚಲೋ ಇರ್ತೀರಿ ಅಂತ. ನನಗಂತೂ ಏನು ಅನ್ಸಿರಂಗಿಲ್ಲ ಅಲ್ಲಿ ಹೋದ್ರೆ. ಅಲ್ಲಿ ಒಂದೇ ವಸ್ತು ಕಂಡಿರ್ತದೆ ನನಗೆ. ಇಲ್ಲಿ ಕೂತ್ರು ಅದೇ ಕಾಣಿಸ್ತದೆ, ಅಲ್ಲಿ ಹೋದ್ರೂ ಅದೇ ಕಾಣಿಸ್ತಿರ್ತದೆ. ಆ ವಸ್ತು ಬಿಟ್ರೆ ಬೇರೆ ಏನು ಕಾಣಂಗೇ ಇಲ್ಲ ನನಗೆ. ಎಲ್ಲಿ ಹೋದ್ರೂ ನಾನು ಹುಚ್ಚಿಗೆ ತವ್ರ ಮನೆಗೆ ಕುಂದಿರ್ಸಿದ್ರೆ ಅಷ್ಟೇ, ಗಂಡನ ಮನೆಗೆ ಕುಂದಿರೋದು ಅಷ್ಟೇ. ವಿದೇಹ ಮುಕ್ತ ಆತ್ಮ ಎಲ್ಲಿ ಕೂತ್ರು ಅಷ್ಟೇ ಅವನು. ಯಾವ ಗುಡಿ ಕರ್ಕೊಂಡು ಆದರೂ ಏನೂ ಆಗಲ್ಲ ನಾವು. ಏನೋ ದೊಡ್ಡ ಘನಕಾರ್ಯ ಮಾಡಿ ನನಗೆ ಕೆಲವೊಬ್ಬರಿಗೆ ಆತು. ಯಾಕಂದ್ರೆ ಅವ್ರ ಸಾಧನೆಯ ಮಟ್ಟ ಅಲ್ಲಿಗೆ ಇರ್ತು, ಇನ್ನು ಮ್ಯಾಲೆ ಬಂದಿರಂಗಿಲ್ಲ. ಮುಂದೆ ಬರ್ತಾರ. ಅವೆಲ್ಲ ನೋಡಿ 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 ಕಡೆಗೆ ಒಂದಿನ ಬರ್ತದೆ, ಮೆಚುರಿಟಿ ಬರ್ತದೆ. ಎಲ್ಲಿ ಕರ್ಕೊಂಡು ಇವ್ರೇನೋ ದೇವ್ರ ಮನುಷ್ಯರು, ಒಂದ್ ಸ್ವಲ್ಪ ದೇವರ ದಿನ್ರ ಅಂತ ಹಿಂಗೆ ತಿಳ್ಕೊಂಡಾರ. ಅಂಥ ದೇವ್ರ ಮನುಷ್ಯರು ಅಲ್ಲೇ ಅಲ್ಲ ನಾವು. ಮತ್ತು ದೇವ್ರ ಮನುಷ್ಯರ ಅಲ್ಲ ಅಂದ್ರೆ ಯಾವ ಗುಡಿಗೆ ಆದ್ರೂ ಇವ್ರಿಗೆ ಏನು ನಾಸ್ತಿಕರು, ನಾವು ನಾಸ್ತಿಕರದಿವೆ ಅದನ್ನು ಅಲ್ಲ. ಆಸ್ತಿಕ ನಾಸ್ತಿಕ ಎರಡಕ್ಕೂ ಮೀರಿದ್ದಿದ್ದು ಮೋಕ್ಷ, ಎರಡಕ್ಕೂ ಮೀರಿದ್ದಿದ್ದು. ದೃಶ್ಯಗಳು ಬರೇ ಬ್ರಹ್ಮವಾಗಿ ಕಂಡ ಮೇಲೆ ಒಳಗೆ ದೃಷ್ಟಾಗ ಎಲ್ಲಿರ್ತಾನ? ದೃಶ್ಯಗಳೇ ಇಲ್ಲ ಅಂದಮೇಲೆ ದೃಷ್ಟಾನು ಇಲ್ಲ. ದೃಷ್ಟ ಯಾಕಾಗಿದ್ದ? ದೃಶ್ಯಗಳ ಅಪೇಕ್ಷೆಯಿಂದ ದೃಷ್ಟ ಆಗಿದ್ದ, ಸಾಕ್ಷ್ಯಗಳ ಅಪೇಕ್ಷೆಯಿಂದ ಸಾಕ್ಷಿ ಆಗಿದ್ದ, ಜಗತ್ತಿನ ಅಪೇಕ್ಷೆಯಿಂದ ಈಶ್ವರ ಆಗಿದ್ದ ಒಬ್ಬನೇ ಚೇತನ. ಏನ್ರಿ ಇಲ್ಲಿ ತನಕ ಸಾಕ್ಷಿ ಅಂತ ಹೇಳಿರಿ, ಇಲ್ಲಿ ತನಕ ಮತ್ತಿನ್ನೇನು ಹೇಳಿರಿ? ದೃಷ್ಟ ಅಂತ ಹೇಳಿರಿ. ಮತ್ತೆ ಇಲ್ಲಿ ತನಕ ಏನ್ ಹೇಳಿರಿ? ಕೂಟಸ್ಥ ಅಂತ ಹೇಳಿರಿ. ಈಗೇನಾಯ್ತು? ಸಾಕ್ಷಿನೂ ಇಲ್ಲ, ದೃಷ್ಟಾನೂ ಇಲ್ಲ, ಅಂದಮೇಲೆ ಕೂಟಸ್ಥನೂ ಇಲ್ಲ ಅನ್ಬೇಕಾ ಏನು ಅಂತ ಕೇಳ ಶಂಕ ಬಂದ್ಬಿಡುತ್ತೆ. ಈಗ ಶಂಕ ಬಂದ್ಬಿಡುತ್ತೆ. ಈಗ ಒಳಗೆ ಕೂಟಸ್ಥ ಅಂತ ಒಬ್ಬ ಅದಾನ ಅಂತ ಹೇಳ್ತಿದ್ರಿ, ಅವನಿಗೆ ಸಾಕ್ಷಿ ಅಂತಿದ್ರಿ, ಅವನಿಗೆ ದೃಷ್ಟ ಅಂತಿದ್ರಿ. ಈಗ ದೃಶ್ಯ ಇಲ್ಲ ಅಂತೇಳಿ ದೃಷ್ಟನೇ ಎತ್ತೋಗದ್ರಿ, ಸಾಕ್ಷ್ಯ ಇಲ್ಲ ಅಂತ ಸಾಕ್ಷಿನೇ ಎತ್ತೋದ್ರಿ. ಹಿಂಗೆ ಒಗದ ಮೇಲೆ ಅಲ್ಲಿ ಕೂಟಸ್ಥಂದು ಏನು ಪರಿಸ್ಥಿತಿ? ಕೂಟಸ್ಥನು ಇಲ್ಲ ಅನ್ಬೇಕಾ ಏನು? ನಾವು ಚಲೋ ಅದಲ್ರಿ ವಿಚಾರ? ಇಂಪಾರ್ಟೆಂಟ್ ಆದ ಇಲ್ಲ? ಒಳಗೆ ಕೂಟಸ್ಥ ಅಂತೇಳಿ ಶುದ್ಧ ಬ್ರಹ್ಮವಿನ ಪ್ರತ್ಯೇಗಾತ್ಮ ಸ್ವರೂಪ ಕೂಟಸ್ಥ. ಒಬ್ಬ ಒಳಗ ಬ್ರಹ್ಮ ಅದನ ಅಂತಿರಲ್ಲ, ಆ ಬ್ರಹ್ಮ ಏನಾಯ್ತು? ಇಲ್ಲ ಅನ್ಬೇಕಾ ಏನು ಅಂತ ಬಂತೀಗ ಪ್ರಶ್ನೆ. ಈ ಶಂಕೆಗೆ ಉತ್ತರ ಏನ್ ಕೊಡ್ತಾರ ಅಂತಂದ್ರ, ಒಬ್ಬ ಪುರುಷ ಏನ್ ಮಾಡ್ಕೊಂಡ? ಮದುವೆ ಮಾಡ್ಕೊಂಡ. ಪುರುಷನಾಗೆ ಇದ್ದ. ಮದುವೆ ಮಾಡ್ಕೊಂಡ್ಮೇಲೆ ಅವನಿಗೊಂದೇನ್ ಬಂದಳಕ್ಕೆ? ಹೆಂಡತಿ ಬಂದಳು. ಹೆಂಡತಿ ಅಪೇಕ್ಷೆಯಿಂದ ಅವನಿಗೇನ್ ಹೆಸರು ಗೊತ್ತು? ಪುರುಷನಿಗೆ ಗಂಡ ಅಂತ ಬಂದ. ಮುಂದೆ ಒಂದ್ ಮಗ ಹಾಡ್ದ. ಮಗನೋ ಮಗಳು ಏನೋ ಹಾಡ್ದ. ಮಗನೋ ಮಗಳು ಹಾಡಿದ ಕೂಡ್ಲೇನೆ ಏನಾಗ್ಬಿಟ್ಟ? ಆ ಮಗನೋ ಮಗಳಿಗೆ ಇವನಿಗೆ ಈ ಪುರುಷನಿಗೆ ಏನ್ ಹೆಸರು ಬಂತು? ಏನ್ ಹೆಸರು ಬಂತು? ಅಪ್ಪ ಅಂತ ಹೆಸರು ಬಂತು. ಈಗ ಮಗ ಮತ್ತು ತಾಯಿ ಗಾಡಿ ಮೇಲೆ ಯಾವಾಗ ಊರಿಗೆ ಹೋಗ್ಲಕತ್ತಾರೆ. ಮಗ ಮತ್ತು ತಾಯಿ ಗಾಡಿ ಮೇಲೆ ಯಾವ್ದೋ ಊರಿಗೆ ಹೋಗೋ ಟೈಮ್ನೊಳಗೆ ಎಲ್ಲೋ ತೆಗ್ನಾಗ ಬಿದ್ದು ಯಾವುದೋ ಆಕ್ಸಿಡೆಂಟ್ ಆಗಿ ಇಬ್ರು ಸತ್ತೋಗ್ಬಿಟ್ರು. ಅವರಿಬ್ರು ಸತ್ತೋಗ್ಬಿಟ್ರು. ಹೆಂಡತಿನೇ ಇಲ್ಲ ಅಂತಂದ್ಮೇಲೆ ಇಲ್ಲಿ ಇವ ಏನಾದ? ಗಂಡ ಇಲ್ಲ. ಈಗ ಹೆಂಡತಿ ಅಪೇಕ್ಷೆಯಿಂದ ಇವ ಗಂಡ ಇದ್ದ. ಹೆಂಡತಿ ಅಪೇಕ್ಷೆ, ಹೆಂಡತಿನ ಇಲ್ಲ ಅಂತಂದ್ಮೇಲೆ ಈಗ ಅವ ಗಂಡ ಅಲ್ಲ.
ಗಂಡ ಅಲ್ಲ ಅಂತಂದ್ರೆ ಅಲ್ಲಿ ಪುರುಷ ಅದನ್ನ ಇಲ್ಲ. ಅವ ಅದನ್ನ ಇಲ್ರಿ, ಹೆಣ್ಣು ತತ್ತಳ ನನ್ ಗಂಡ ತತ್ತೋಗ್ಬಿಟ್ಟನ, ಅಲ್ಲಿ ಪುರುಷ ಅದನ ಇಲ್ಲ. ಅದನ ಗಂಡ ಇಲ್ಲ, ಹೆಣತಿ ಸತ್ತಳ ಅಂತೇಳಿ ಗಂಡನ ಹೆಸರಿಲ್ಲ ಅವನಿಗೆ, ಆದ್ರ ಪುರುಷ ಅಲ್ಲಿ ಅದನ. ಪುರುಷನಿಗೇನಾಗ್ಯದ? ಮಗ ಇಲ್ಲ ಅಂತಂತಂದ್ರೆ, ಮಗ ಸತ್ವಾದ ಅಂತಂದ್ರೆ ಅಪ್ಪ ಅನ್ನೋದು, ತಂದೆ ಅನ್ನೋದು ಸತ್ತ, ಅದು ಇಲ್ಲ. ಆದ್ರಲ್ಲಿ ಪುರುಷ ಅದನ್ನ ಇಲ್ಲ. ಹೆಂಗಿದೆ? ಮಗ ಅನ್ನೋದ್ರಿಂದ ತಂದೆ ಅನ್ನೋದು ಬಂತು, ಮಗ ಇಲ್ಲ ಕೂಡ ತಂದೆ ಅನ್ನೋದು ಬಂತು, ಪುರುಷ ಇದ್ದೇ ಅದ. ಮಗನ ಅಪೇಕ್ಷೆಯಿಂದ ತಂದೆ ಎನ್ನುವ ಹೆಸರು ಆ ಪುರುಷನಿಗೆ ಬಂದಿತ್ತು. ಮಗ ಹೋದ ಮೇಲೆ ತಂದೆ ಎನ್ನುವ ಹೆಸರು ಹೋದರೂ ಕೂಡ ಅಲ್ಲಿ ಪುರುಷ ಇದ್ದಾನೆ. ಹೆಂಡತಿಯ ಅಪೇಕ್ಷೆಯಿಂದ ಆ ಪುರುಷನಿಗೆ ಗಂಡ ಅಂತ ಹೆಸರು ಬಂದಿತ್ತು. ಹೆಂಡತಿ ಹೋದ ಮೇಲೆ ಆ ಪುರುಷನ ಗಂಡ ಎನ್ನುವ ಹೆಸರು ಹೋಯಿತೆ ಹೊರತು ಪುರುಷ ಇದ್ದಾನೆ. ಅದೇ ರೀತಿ ದೃಶ್ಯ ಎನ್ನುವ ಅಪೇಕ್ಷೆಯಿಂದ ಒಳಗಿರುವ ಕೂಟಸ್ಥನಿಗೆ ದೃಕ್ಕು ಅಥವಾ ದೃಷ್ಟ ಎಂಬ ಹೆಸರು ಬಂದಿತ್ತು. ಅಲ್ಲಿ ದೃಶ್ಯವೇ ಇಲ್ಲ ಅಂದ ಮೇಲೆ ಆ ದೃಷ್ಟ ಎನ್ನುವ ಹೆಸರು ಕಳೆದರೂ ಕೂಡ ಆ ಕೂಟಸ್ಥ ಇದ್ದಾನೆ. ಕೂಟಸ್ಥ ಇದ್ದಂಗೆ ಇರ್ತಾನೆ, ಅವನಿಗೇನ ಪುರುಷ ಇದ್ದಂಗ ಅವ ಕೂಟಸ್ಥ. ಸಾಕ್ಷ್ಯಗಳ ಅಪೇಕ್ಷೆಯಿಂದ ಅದೇ ಕೂಟಸ್ಥನಿಗೆ ಸಾಕ್ಷಿ ಎನ್ನುವ ಹೆಸರು ಬಂದಿತ್ತು. ಸಾಕ್ಷ್ಯಗಳು ನಾಶವಾಗಿದ್ದಕ್ಕ ಏನಾಗಿದೆ? ಸಾಕ್ಷ್ಯಗಳು ನಾಶವಾಗಿ ಅಲ್ಲಿ ಏನ್ ಕಾಣ್ಲಕತ್ತದ? ಅವನಿಗೆ ಬ್ರಹ್ಮ ಕಾಣ್ಲಕತ್ತದ. ಬ್ರಹ್ಮ ಕಾಣ್ಲಕತ್ತಿದ ಮೇಲೆ ಅಲ್ಲಿ ಬ್ರಹ್ಮ ಕಾಣ ಮೇಲೆ ಇಲ್ಲಿ ಸಾಕ್ಷಿದ ಏನು ಕೆಲಸ ಅದ? ಸಾಕ್ಷಿ ಅನ್ನೋದು ಹೆಸರು ಹೋಯ್ತು. ಹೆಸರು ಆದ್ಮೇಲೆ ಇಲ್ಲೇನು ಉಳಿದದ? ಕೂಟಸ್ಥ ಉಳಿದದ. ಕೂಟಸ್ಥ ಏನದ? ಬ್ರಹ್ಮ ಸ್ವರೂಪನೇ ಅದ. ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ. ಹೀಗಾಗಿ ಒಳಗ ಇರುವ ಕೂಟಸ್ಥನಿಗೆ ಏನೂ ಫರಕ್ ಬೀಳಂಗಿಲ್ಲ, ಪುರುಷನಿಗೇನೂ ಫರಕ್ ಬೀಳಂಗಿಲ್ಲ. ತಾಯಿ ಮಗ ಇಬ್ರು ಹೋದ್ರು ಸಹಿತ ಅವ ಹೆಂಗಿದ್ದಂಗಿರ್ತಾನ ಹಂಗೆ ಇರ್ತದೆ ಕೂಟಸ್ಥ. ಅದಕ್ಕೆ ಗಗನ ಪುಷ್ಪದಂತೆ ಭಂಜಯ ಮಗನಂತೆ ಜಗತ್ತು ಎಂಬುವುದು ಇಲ್ಲ. ಜಗತ್ತು ಎಂಬುವುದ ಇಲ್ಲ ಎಂದ ಮೇಲೆ ಅಲ್ಲಿ ಈಶ್ವರ ಎಂಬುವುದು ಇಲ್ಲ ಅನ್ನುವಂತ ನಿಮ್ಮ ನಿಶ್ಚಯ ದೃಢ ಆಯಿತು ಅಂದ್ರೆ ನೀವೇ ವಿದೇಹ ಮುಕ್ತಾತ್ಮರು. ದೃಶ್ಯಗಳು ಇವುಗಳ ಅಪೇಕ್ಷೆಯಿಂದ ನಮ್ಮೊಳಗಿನ ಕೂಟಸ್ಥ ಅಥವಾ ನಾನೇ ಕೂಟಸ್ಥ, ನಾನೇ ಸಾಕ್ಷಿ ಅಂತ ಒಂದು ಹೆಸರು ಪಡೆದುಕೊಂಡಿದ್ದೆ. ಆ ದೃಶ್ಯಗಳೇ ಈಗ ಮಾಯವಾಗಿ ಕೇವಲ ಬ್ರಹ್ಮ ಗೋಚರವಾಗುತ್ತಿರುವ ಕಾರಣ ನನ್ನ ದೃಷ್ಟ ಎಂಬ ಹೆಸರನ್ನು ಕಳೆದುಕೊಂಡು ನಾನು ಕೇವಲ ಕೂಟಸ್ಥನಾಗಿದ್ದೇನೆ. ಸಾಕ್ಷ್ಯಗಳ ಒಂದು ಅಪೇಕ್ಷೆಯಿಂದ ನಾನೇ ಸಾಕ್ಷಿಯಾಗಿ ಅವುಗಳನ್ನು ನೋಡುತ್ತಿದ್ದೆ. ಆ ಸಾಕ್ಷ್ಯಗಳು ಈಗ ತೋರದೆ ನನಗೆ ಬ್ರಹ್ಮವೇ ತೋರುತ್ತಿರುವ ಕಾರಣ ನನಗೇನಾಗ್ಬಿಡ್ತಪ್ಪ? ಸಾಕ್ಷ್ಯಗಳು ಹೋಗಿ ನನಗೆ ಬ್ರಹ್ಮನೇ ತೋರ್ಲಕತ್ತದ ಅಂತಂದ ಮೇಲೆ ನನ್ನ ಏನ್ ಹೆಸರು? ಸಾಕ್ಷಿ ಎನ್ನುವ ಹೆಸರು ನಷ್ಟವಾಯಿತು. ಕೇವಲ ಕೂಟಸ್ಥನಾಗಿ ಉಳಿದೆ. ಮುಂದೆ ಸಾಕ್ಷ್ಯ ಸಾಕ್ಷಿ ಇವೆಲ್ಲ ಹೆಂಗ್ ವಿಧೇಯ ಮುಕ್ತಿ ಮಾಡ್ಕೋಬೇಕು ಗೊತ್ತಾಯ್ತಾ? ಇಲ್ಲ. ನನಗೆ ಸಂಸಾರ ಬಂಧನ ಆದ ಅಂತ ತಲೆಗೆ ಇಟ್ಕೊಂಡದ್ದಕ್ಕ
ಮಗಳ ಮದುವೆ ಮಾಡಿದ್ರಿ, ಮನಿ ಆಯ್ತು, ರಿಟೈರ್ ಆದ್ರಿ, ಎಲ್ಲ ಮಾಡಿದ್ರಿ, ಮಗಂದೊಂದು ಮದುವೆ ಮಾಡಿದ್ರೆ ನಿಮ್ ಕರ್ತವ್ಯ ಮುಗೀತು ಅಂತ. ಇಲ್ಲ ನಾವು ಎದ್ರ ಕರ್ತವ್ಯ? ಬದ್ನಿಕಾಯಿ ಕರ್ತವ್ಯ, ಏನ್ ಕರ್ತವ್ಯ ಇಲ್ಲ ಏನು. ಬಂದ ಕರ್ತವ್ಯ ಜವಾಬ್ದಾರಿ ಆದ ಅಂತ ತಿಳ್ಕೊಂಡದ್ದಕ್ಕ ಏನದಕ್ಕೊಂದು ಮೋಕ್ಷ ಅಂತೇಳಿ ಒಂದು ಬಂತು. ಅದು ಬ್ರಹ್ಮನ ಲೀಲೆ ಅದರಿ. ಬ್ರಹ್ಮನ ಲೀಲೆ ಒಳಗೆ ಅವ ಏನಾಗಬೇಕು ಏನ್ ಬಿಡ್ಬೇಕನ್ನೋದು ಬ್ರಹ್ಮಕ್ಕೆ ಬಿಟ್ಟದ್ದು. ನಮ್ದೇನದ ಅದರೊಳಗೆ? ನಮ್ದೇನದ ಅದರೊಳಗೆ? ಏನಿಲ್ಲ. ಬ್ರಹ್ಮನ ಲೀಲೆ ಒಳಗೆ ಪ್ರತಿಯೊಂದು ಜೀವಿಯ ಒಂದು ಭೋಗ, ವಿಧಾನ, ವಿಧಿ ಎಲ್ಲನೂ ಆ ಬ್ರಹ್ಮನಲ್ಲಿ ಅದ. ಅವನ ಪ್ರಕಾರ ಅದು ನಡೆದಿರ್ತವ. ಅದಕ್ಕೆ ನಮ್ದು ಯಾವ ಜವಾಬ್ದಾರಿ ಇರ್ತದ? ಹೀಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂದ್ರ, ಆ ಮಗ ಬಂದ ಕೂಡ್ಲೇನೆ ನಮ್ ಬ್ರಹ್ಮ ನಿಂದೇನು ಜವಾಬ್ದಾರಿ ಇಲ್ಲ, ಹೋಗ ಕಡೆ ಅನ್ಬಾರ್ದು. ವ್ಯಾವಹಾರಿಕ ಬದುಕಿನಲ್ಲಿ ಇರುವ ಕಾರಣ ಆ ಕರ್ತವ್ಯಗಳನ್ನ ನಾವು ಏನ್ ಮಾಡ್ಬೇಕು? ಚೆನ್ನಾಗಿ ನಿಭಾಯಿಸ್ತಿರ್ಬೇಕು. ಒಳಗ ಮನಸ್ಸಿನಾಗ ಏನಿರ್ಬೇಕು? ಈ ಜವಾಬ್ದಾರಿ ನನಗೆ ಸಂಬಂಧ ಇಲ್ಲ ಮಾಡಬೇಕು. ಅದರೊಳಗೆ ಅಂಟುಕೊಂಡಿರಬಾರ್ದು. ಅವಿನಾಭಾವ ಸಂಬಂಧ ಬೆರೆತು ಒಂದಾಗಿರಬಾರ್ದು, ಬಿಡಿಸಿ ಬೇರೆ ಆಗಿರಬಾರ್ದು, ಮಾಡಲಾರ್ದಂಗಿರಬಾರ್ದು, ಮಾಡಿದ್ದೀನಿ ಅಂತಿರಬಾರ್ದು. ಹಿಂಗಿರ್ಬೇಕಿದು ಕೆಲಸ. ಅದಕ್ಕೆ ಏನ್ ಮಾಡ್ಬೇಕು? ಬಂಧ ಅನ್ನೋದು ಆದ ಅನ್ನೋದಕ್ಕೆ ಮೋಕ್ಷ ಸಾಧನೆ ಮಾಡ್ಲಕತ್ತೀವಿ. ಆ ಬಂಧನೇ ಇಲ್ಲ. ಎಲ್ಲದ ಬಂಧ? ಬಂಧನೇ ಇಲ್ಲ. ಇಲ್ಲದ ಬಂಧ ಆದ ಅಂದದಕ್ಕೆ ನಮ್ಮ ಮನೆ ಬರಿಂಗಾಗ. ಕತ್ತಿಗೆ ಹಗ್ಗ ಗೊತ್ತದಲ್ಲ, ಕತ್ತಿ ಹಗ್ಗದ್ದು, ಕತ್ತೆ ಪಾಶ. ಕತ್ತಿ ಗೊತ್ತದಲ್ರಿ? ಕೊಳ್ಳಾಗ ಹಗ್ಗನೇ ಇಲ್ಲ, ಹಗ್ಗ ಆದದ್ದು ತಿಳ್ಕೊಂಡದ. ಅದು ಬಿಚ್ಚೋದು ನಾಟಕ ಮಾಡಿದ್ರೆ ಮುಂದಕ್ಕೆ ಬರ್ತದೆ, ಬಿಚ್ಚಲಿಲ್ಲ ಅಂತಂದ್ರೆ ಅಲ್ಲೇ ನಿಂತಿರ್ತದೆ. ಹಂಗೆ ಗುರು ಅವನು ದೊಡ್ಡ ನಾಟಕ ಮಾಡ್ತಾನೆ, ಸುಳ್ಳು ನಾಟಕ. ಕೊಳ್ಳಾಗಿಂದ ಹಿಂಗೆ ಬಿಚ್ಚದಂಗೆ ಮಾಡ್ತಾನೆ, ಅದು ಮುಂದಕ್ಕೆ ಬರ್ತದೆ. ಅದು ಆದದ್ದು ತಿಳ್ಕೊಂಡಿರ್ತದೆ. ಹಂಗ ಇಲ್ಲಿ ಬಂದವು ಇದ್ದಿದ್ದರೆ ನಿವೃತ್ತಿ ರೂಪ ಮೋಕ್ಷವು ಸಂಭವಿಸುತ್ತಿತ್ತು. ಬಂಧವೇ ಇಲ್ಲ. ಎಲ್ಲ ಬ್ರಹ್ಮನ ಲೀಲೆ ಅಂತ ತಿಳ್ಕೊಂಡ್ಮೇಲೆ ಅಲ್ಲಿ ಬಂಧನೇ ಇಲ್ಲವೆಂದ ಮೇಲೆ ಮೋಕ್ಷ ಕೂಡ ಇಲ್ಲ. ಬಂಧದ ಅಪೇಕ್ಷೆಯಿಂದ ಮೋಕ್ಷ ಇತ್ತಷ್ಟೇ. ಅದಕ್ಕೆ ಬಂಧ ಮೋಕ್ಷ ಎರಡೂ ಕಲ್ಪನೆಗಳು ತಲೆಯೊಳಗೆ ಇಟ್ಕೊಂಡಿದ್ರಿ ಅಂತಂದ್ರೆ ಆ ಮೋಕ್ಷಕ್ಕ ಏನಂತಾರ? ಸ್ವದೇಹ ಅಥವಾ ಜೀವನ್ಮುಕ್ತಿ. ಬಂಧನೂ ಇಲ್ಲ, ಮೋಕ್ಷನೂ ಇಲ್ಲ ಅಂತ ಕಿತ್ತಿ ಬಿಸಾಕಿದ್ರಿ ಅಂದ್ರೆ ವಿಧೇಯ ಮುಕ್ತಿ. ಎಷ್ಟು ಎತ್ತರದ ವಿಚಾರದ ಗೊತ್ತರೆ ಹೇಳಕತ್ತದ್ದು. ಇದಕ್ಕಿಂತ ಎತ್ತರದ ಏನು ಇಲ್ಲ, ಮುಗಿತು ಅಲ್ಟಿಮೇಟ್. ಇದಕ್ಕಿಂತ ಎತ್ತರದ ವಿಚಾರ ಏನು ಹೇಳಕ್ಕಲ್ಲ, ಮುಂದಿಲ್ಲ. ಜಗದಾಗಲ್ಲ, ಮುಗಿಲಾಗಲ್ಲ, ಇದು ಮಿಗೆಯಾಗಲ್ಲ. ಮಿಗೆ ಬ್ರಹ್ಮಾಂಡದಿಂದ ಹತ್ತ ವಿಚಾರ ಇದು. ಮುಂದೇನಾಯ್ತು? ಜ್ಞಾನ ಅಜ್ಞಾನ. ಅಜ್ಞಾನ ಅಂತ ಇದ್ರೆ ಅಲ್ಲ ಅದರದ್ದು ನಾಶವಾದಂತ ಒಂದು ಜ್ಞಾನ. ಅಜ್ಞಾನ ನಾಶ ಮಾಡೋಂಥದ್ದು ಒಂದು ಜ್ಞಾನ. ಅಲ್ಲ, ಅಜ್ಞಾನನೇ ಇಲ್ಲ. ಎಲ್ಲಿ ಅದ ಅಜ್ಞಾನ? ಅಜ್ಞಾನ ಅನ್ನೋದೇ ಇಲ್ಲ ಅಂತಂದ್ಮೇಲೆ ಜ್ಞಾನದರೆ ಏನು ಕೆಲಸ ಆದ? ಅಜ್ಞಾನದ ಅಪೇಕ್ಷೆಯಿಂದ ಜ್ಞಾನ ಇತ್ತು. ಹೀಗಾಗಿ ಜ್ಞಾನ ಅಜ್ಞಾನ ಇವೆರಡನ್ನ ಮೀರಬೇಕು. ಅದಕ್ಕೆ ಜ್ಞಾನ ಶೂನ್ಯ ತಲಾಂತರ.
ಏನು ಕಲ್ತಿರಿ? ಈ ಕಲ್ತದ್ರಲಿಂತ ಏನು ಉಪಯೋಗ ಆಗ್ಯದ? ನಿಮಗೆ ಬ್ರಹ್ಮ ನೋಡಕ್ಕ ಏನಾರ ಉಪಯೋಗ ಆಗ್ಯದ? ಇದು ಡೈರೆಕ್ಟ್ ಬ್ರಹ್ಮ ನೋಡ್ಲಿಕ್ಕೆ ಏನ್ ದಾಡಿ ಆಗ್ಯದ ನಿಮಗ? ಇದಕ್ಕೆ ಕೇಳಾರ್ದೆ ಬ್ರಹ್ಮ ನೋಡ್ಲಿಕ್ಕೆ ಬರ್ತದ ಇಲ್ಲ? ವಿಚಾರ ಸಾಗರದ ಕೇಳಿದ್ರೆ ಬ್ರಹ್ಮ ನೋಡ್ಲಿಕ್ಕೆ ಬರ್ತದೇನು? ಬ್ರಹ್ಮ ಅಂತ ನೋಡ್ಲಿಕ್ಕೆ ಏನ್ ತೊಂದರೆ ಅದ? ನೀವು ಏನ್ ನೋಡ್ತೀರಿ ಅದೆಲ್ಲ ಬ್ರಹ್ಮ ಅಂತ ನೋಡ್ಲಿಕ್ಕೆ ಏನ್ ತೊಂದರೆ ಅದ? ತತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ 5 ಶಬ್ದಗಳನ್ನ ಚಂದ ಬಿಡಿಸ್ಕೊಂಡು ಆ ಸತ್ ಚಿತ್ತ ಆನಂದನನ್ನೇ ಎಲ್ಲಾ ಕಡೆ ನೋಡ್ಲಿಕ್ಕೆ ಏನ್ ಇಷ್ಟೊಂದು ಬ್ರಹ್ಮತ್ಯಾಗದ ಅವಶ್ಯಕತೆ ಅದನ್ನ ನಿಮಗ? ಅದಕ್ಕೆ ಅಜ್ಞಾನ ಇದ್ದಿದ್ದರೆ ಜ್ಞಾನದಿಂದ ನಾಶವಾಗುತ್ತಿತ್ತು, ಆದರೆ ಅಜ್ಞಾನ ಇರುವುದಿಲ್ಲ. ಆದ್ದರಿಂದ ಅದರ ನಾಶಕವಾದ ಜ್ಞಾನವೂ ಇರುವುದಿಲ್ಲ. ಜ್ಞಾನ ಅಜ್ಞಾನ, ಬಂಧ ಮೋಕ್ಷ, ದೃಷ್ಟ ದೃಶ್ಯ, ಸಾಕ್ಷಿ ಸಾಕ್ಷ್ಯ, ಈಶ್ವರ ಜಗತ್. 10 ಶಬ್ದಗಳು ಯಾರ ತಲೆಯೊಳಗಿಟ್ಕೊಂಡು ಕ್ರಿಯಾಸಹಿತವಾಗಿ ಇದ್ದು ಆನಂದ ಹೊಂದುತ್ತಿರ್ತಾರ ಅವ್ರದ್ದು ಜೀವನ್ಮುಕ್ತ. ಈ 10 ಶಬ್ದಗಳನ್ನು ಬಳದು ಚೆಲ್ಲಿದ್ರು ಅಂತಂದ್ರೆ ಅವರು ವಿದೇಹ ಮುಕ್ತರು. ಈ ರೀತಿ ವಿದೇಹ ಮುಕ್ತರಾದವರಿಗೆ ಏನದವಪ್ಪ ಅಂದ್ರೆ ಈ ಲೋಕ ಪರಲೋಕ. ಈ ಲೋಕದೊಳಗ ಅಂತಂದ್ರ ಈ ಸದ್ಯ ಏನ್ ಬದುಕ್ಲಕತ್ತೀವಲ್ಲ ಈ ಲೋಕ, ಇಲ್ಲಿ 108 ಹೋಮ ಮಾಡಿದ್ರಿ ಅಂತಂದ್ರ ಪರಲೋಕಕ್ಕೆ ಹೋಗ್ತೀರಿ. ಆ ಪರಲೋಕದೊಳಗ ಇದಕ್ಕಿಂತ ಹೆಚ್ಚಿನ ಭೋಗಗಳದವ ಅಂತೇಳಿ ಪುರಾಣಗಳು ಹೇಳ್ತಾವ. ಹೀಗಾಗಿ ಪರಲೋಕ, ಈ ಇಹಲೋಕ ಮತ್ತು ಪರಲೋಕ ಅಂತೇಳಿ ಏನದವಲ್ಲ ಇದು 6ನೇ ನಿರ್ಧಾರ. 1ನೇ ನಿರ್ಧಾರ ಯಾವುದು? ಈಶ್ವರ ಜಗತ್. 2ನೇದ್ದು ದೃಷ್ಟ ದೃಶ್ಯ. 3ನೇದ್ದು ಸಾಕ್ಷಿ ಸಾಕ್ಷ್ಯ. 4ನೇದ್ದು ಬಂಧ ಮೋಕ್ಷ. 5ನೇದ್ದು ಜ್ಞಾನ ಅಜ್ಞಾನ. ಇನ್ನು 6ನೇದ್ದೇನದ? ಇಹಲೋಕ ಪರಲೋಕ. ಎಷ್ಟಾದವು ಈಗ? 12 ಶಬ್ದಗಳಾದವು ಅಲ್ಲ? ಈ 12 ಶಬ್ದಗಳು ಏನಾಗ್ತವ? ಜೀವನ್ಮುಕ್ತನಿಗೆ ಈ 12 ಶಬ್ದಗಳ ಕಲ್ಪನೆ ಅವನ ತಲೆಯೊಳಗೆ ಇರ್ತದ. ಇದ್ದು ಇದೆಲ್ಲ ವ್ಯವಹಾರಕ್ಕ ಒಂದೇ ಒಂದು ಚೇತನ ಸಪೋರ್ಟ್ ಮಾಡ್ಲಿಕ್ಕತ್ತದ. ಅದೇ ಚೇತನ ನನ್ನೊಳಗೂ ಆದ, ಅದು ನನಗೂ ಸಪೋರ್ಟ್ ಮಾಡ್ಲಿಕ್ಕತ್ತದ. ಒಂದೇ ಚೇತನದಿಂದ ಎಲ್ಲರೂ ನಾವು ಪೋಣಿಸಿದಂತ ಮಾಲೆ ಇದ್ದಂಗ ಅಂತ ಇವ ಜೀವನ್ಮುಕ್ತ ತಿಳ್ಕೊತಾನ. ಇವ ವಿದೇಹ ಮುಕ್ತ ಏನ್ ತಿಳ್ಕೊತಾನ? ಈ 12 ಶಬ್ದಗಳು ಏನದವಲ್ಲ ಇವೆಲ್ಲ ತುಚ್ಛವಾಗಿವೆ. ಇವನ ಕಣ್ಣಗಿಯು ತುಚ್ಛವಾಗಿವೆ. ಈಶ್ವರ ಜಗತ್ತು ದೃಶ್ಯ ದೃಷ್ಟ ಮತ್ತೆ ಸಾಕ್ಷ್ಯ ಸಾಕ್ಷಿ ಬಂಧ ಮೋಕ್ಷ ಅಜ್ಞಾನ ಜ್ಞಾನ ಇಹಲೋಕ ಪರಲೋಕ ಎಲ್ಲ ತುಚ್ಛವಾಗಿವೆ. ತುಚ್ಛ ಅಂತಂದ್ರೆ ಏನಿದ್ರ ಅರ್ಥ ಅಂತಂದ್ರೆ ಇಲ್ಲವಾಗಿವೆ. ಇಲ್ಲ ಅಂದ್ರೆ ಹೆಂಗ? ಬಂಜೆ ಮಗನ ಹಾಗೆ. ಬಂಜೆ ಮಗ ಹೆಂಗ ಇಲ್ಲವೋ ಅದೇ ರೀತಿ, ಮೊಲದ ಕೋಡು ಯಾವ ರೀತಿ ಇಲ್ಲವೋ ಅದೇ ರೀತಿ, ಗಗನ ಕುಸುಮ ಯಾವ ರೀತಿ ಇಲ್ಲವೋ ಅದೇ ರೀತಿ ಇಹಲೋಕನೂ ತುಚ್ಛವಾಗಿದೆ, ಪರಲೋಕನೂ ತುಚ್ಛವಾಗಿದೆ. ಈ ಇಹಲೋಕ ಪರಲೋಕಗಳು ತುಚ್ಛವಾಗಿರುವಾಗ ಈ ಒಂದು ಜೀವನ್ಮುಕ್ತ ಅಥವಾ ವಿದೇಹ ಮುಕ್ತನಿಗೆ ಏನಾದರೂ ಈ ಜಗತ್ತಿನಲ್ಲಿ ಮಾಡಲೇಬೇಕೆಂಬ ಕರ್ತವ್ಯ ಇರಲು ಸಾಧ್ಯವೇ? ಕರ್ತವ್ಯ ಅನ್ನೋದೇ ಇಲ್ಲ ಇವನಿಗೆ. ಆತ್ಮನಲ್ಲಿ ಬಂಧವೂ ಇರುವುದಿಲ್ಲ, ಮೋಕ್ಷವೂ ಇರುವುದಿಲ್ಲ. ಈ ರೀತಿಯಾಗಿ ಬಂಧ ಮೋಕ್ಷ ಮಾಡ್ಕೋಬೇಕು. ಮನುಷ್ಯ ಜನ್ಮಕ್ಕೆ ಬಂದು ಎಷ್ಟೋ 84 ಲಕ್ಷ ಜೀವರಾಶಿಗಳಿಂದ ದಾಟಿ ಬಂದಿರ್ತಾನ ಇವ. ಧರ್ಮ ಅರ್ಥ ಕಾಮ ಮೋಕ್ಷ ಸಾಧನೆ ಮಾಡಿಕೊಂಡು ಮನುಷ್ಯ ಜನ್ಮ ಸಾರ್ಥಕ ಮಾಡ್ಕೋಬೇಕು. ಈ ಪುರುಷಾರ್ಥಗಳು ಸಾಧನೆ ಮಾಡುವುದು ಅವನ ಕರ್ತವ್ಯವಾಗಿದೆ.
ಯಾವನಿಗಿದು ಕರ್ತವ್ಯ? ಜಗತ್ತು ಸತ್ಯ ಎನ್ನುವ ಅಜ್ಞಾನಿಗಿದು ಕರ್ತವ್ಯ ಹೊರತು ಜಗತ್ತು ಮಿಥ್ಯ ಆಗಿ ಅಲ್ಲಿ ಕೇವಲ ಬ್ರಹ್ಮ ದರ್ಶನವನ್ನ ನೋಡ್ತಾ ಇದ್ದಂತ ಒಂದು ವಿಧೇಯ ಮುಕ್ತಾತ್ಮನಿಗೆ ಅಲ್ಲಿ ಕರ್ತವ್ಯ ಅನ್ನುವುದೇ ಇಲ್ಲ. ಈ ರೀತಿಯಿಂದ ಆತ್ಮನು ನಿತ್ಯ ಮುಕ್ತನಾದ ಬ್ರಹ್ಮನ ರೂಪನಿರುವೆನೆಂದು ತಿಳಿದು ಯಾವಾಗ ನಿಶ್ಚಲನಾಗಿ ಸರ್ವ ಕರ್ಮಗಳನ್ನು ತ್ಯಾಗ ಮಾಡುವನೋ, ಆತ್ಮನು ಅಂದ್ರೆ ಮತ್ತೆ ಯಾರು ಅಲ್ಲ, ನಾನೇ ಅಲ್ಲಿ ಆತ್ಮ ಅಂತಲ್ಲಿ ಏನ್ ಮಾಡ್ಬೇಕು? ನಾನು ಅಂತ ಬರ್ಕೋಬೇಕು. ಈ ರೀತಿಯಿಂದ ನಾನು ನಿತ್ಯ ಮುಕ್ತನಾದ ಬ್ರಹ್ಮನು ರೂಪನಿರುವೆನೆಂದು, ಆತ್ಮ ಅಂದರೆ ನಾನು ಅಂತ ಬರೆದ್ರೆ ತಪ್ಪಾಗ್ತದ ಏನು? ಆತ್ಮನನ್ನು ಮತ್ತು ನನ್ನಿಂದ ಭಿನ್ನ ಮಾಡಿ ತಿಳ್ಕೊತೀವಿ ನಾವು. ಹಂಗೇನಿಲ್ಲ, ಆತ್ಮ ಇದ್ದಲ್ಲಿ ನಾನು ಅಂತ ಬರ್ಕೋಬೇಕು. ಏನ್ ಗುಲಾಬಿ ಇಲ್ದಂಗೆ ಬರ್ಕೋಬೇಕು. ಈ ರೀತಿಯಿಂದ ವಿಚಾರ ಸಾಗರದೊಳಗೆ ಎಲ್ಲೆಲ್ಲಿ ಆತ್ಮ ಬರೀತಾರೆ ಅಲ್ಲೆಲ್ಲ ನಾನು ಅಂತ ಬರ್ಕೊಳ್ರಿ. ಕೂಟಸ್ಥ ಎಲ್ಲಿ ಬರೀತಾರೆ ಅಲ್ಲೆಲ್ಲ ನಾನು ಅಂತ ಬರ್ಕೊಳ್ರಿ. ಈ ರೀತಿಯಿಂದ ನಾನು ನಿತ್ಯ ಮುಕ್ತನಾದ ಬ್ರಹ್ಮ ರೂಪ ನಿರುವೆನೆಂದು ತಿಳಿದು ಯಾವಾಗ ಏನಾಗಬೇಕು? ವ್ಯವಹಾರನೇ ಇಲ್ಲ ಅಂತಂದ್ಮೇಲೆ, ಕರ್ತವ್ಯನೇ ಇಲ್ಲ ಅಂತಂದ್ಮೇಲೆ ಏನಾಗ್ತೀರಿ? ನಿಶ್ಚಲ ಆಗ್ತೀರಿ. ನಿಶ್ಚಲ, ಎಲ್ಲ ತುಚ್ಛ, ಜಗತ್ತೆಲ್ಲ ತುಚ್ಛ ಆದ್ಮೇಲೆ ನಿಶ್ಚಲ ಆಗ್ತೀರಿ. ಏನ್ ತಿಂತಾನ ಒಂದ್ ಕಡೆ ಕುಂದಿರ್ತಾನ, ಏನು ಮಾಡಂಗಿಲ್ಲ. ಏನ್ ತೆಲಗದ ಯಾರಿಗ್ ಗೊತ್ತ? ಅವನಿಗೆ ಏನ್ ಮನಸ್ನಾಗ ಏನ್ ಇಟ್ಕೊಂಡು ಕೂತಾನೆ ಯಾವನಿಗೆ ಗೊತ್ತ? ಏನಿತ್ತು ಮನಸ್ನಾಗ? ಬ್ರಹ್ಮ ಬಿಟ್ರೆ ಏನೇನು ಯಾರು ಏನಂತಾರೆ ಅದು ಬ್ರಹ್ಮನಾಗೆ ಕಾಣ್ತಿರ್ತದೆ. ಬ್ರಹ್ಮನ ಶಬ್ದನೇ ಕಾಣ್ತದೆ. ಏನ್ ಇರ್ತದೆ ನಲ್ಲಿ? ಏನ್ ಇರ್ಲಕ್ ಸಾಧ್ಯ? ಅಡದು ತಂದೆ ತಾಯಿಗೆ ಅರ್ಥ ಆಗಂಗಿಲ್ಲ, ಕಟ್ಕೊಂಡು ಹೆಂಡ್ರ ಮಕ್ಕಳಿಗೆ ಅರ್ಥ ಆಗಂಗಿಲ್ಲ, ಒಡ ಹುಟ್ಟಿದ ಸಹೋದರ ಸಹೋದರಿಯಾಗಿ ಅರ್ಥ ಆಗಂಗಿಲ್ಲ, ಬಂಧು ಮಿತ್ರರಿಗೆ ಅರ್ಥ ಆಗಂಗಿಲ್ಲ, ಸಹೋದ್ಯೋಗಿಗಳಿಗೆ ಅರ್ಥ ಆಗಂಗಿಲ್ಲ. ಯಾಕಂದ್ರೆ ಅವರು ತಮ್ಮ ಮಟ್ಟದಲ್ಲಿ ನಮ್ಮನ್ನು ನೋಡ್ತಿರ್ತಾರೆ ಅಷ್ಟೇ. ಪರಮಾತ್ಮನಿಗೆ ಒಂದು ಸಂಸಾರ ಮಾಡಿ ಗಂಡ ಹೆಂಡತಿ ಮಕ್ಕಳು ಮಾಡ್ಯಾರ ಇಲ್ಲ. ಅವ ಏನೋ ಬ್ರಹ್ಮ ಈ ಸಂಸಾರಕ್ಕೆ ಸಂಬಂಧಪಟ್ಟಾನೇನ್ರಿ? ನಮ್ಮಂತೆ ಅವನಿಗೆ ಮನುಷ್ಯರ ಆಕಾರ ಕೊಟ್ಟಾರ, ನಮ್ಮಂತೆ ಅವನಿಗೆ ಸಂಸಾರ ಮಾಡ್ತಾರ. ಈ ಎಲ್ಲ ತಮ್ಮ ಕಲ್ಪನೆ ಹೆಂಗೆ ಮಾಡ್ಯಾರ. ಅವ ನಮ್ಮ ಚಿತ್ರಗಳಿಗೆ ನಮ್ಮ ಕಲ್ಪನೆಗಳಿಗೆ ನಿಲುಕ್ತಾನೇನ್ರಿ ಅವನು? ಹೀಗಾಗಿ ಇಲ್ಲಿ ವಿಧೇಯ ಮುಕ್ತ ನಿಶ್ಚಲನಾಗ್ತಾನೆ, ಸರ್ವ ಕರ್ಮಗಳನ್ನು ತ್ಯಾಗ ಮಾಡುತ್ತಾನೆ, ನಿಶ್ಚಲನಾಗುತ್ತಾನೆ, ಕ್ರಿಯಾರಹಿತನಾಗುತ್ತಾನೆ, ಬ್ರಹ್ಮ ಸ್ವರೂಪನಾಗುತ್ತಾನೆ, ವಿದೇಹ ಮೋಕ್ಷ ಹೊಂದುತ್ತಾನೆ. ವಿದೇಹ ಮೋಕ್ಷ. ಶುದ್ಧ ಬ್ರಹ್ಮಜ್ಞಾನಿಯು ಮೇಲ್ನೋಟಕ್ಕೆ ಜನಸಾಮಾನ್ಯರ ಹಾಗೆಯೇ ಕಾಣಿಸುತ್ತಾನೆ. ಆದರೆ ಆತನೇ ಒಳಗಿರುವ ನಿಶ್ಚಯಗಳು ಹೊರಗೆ ತೋರಗೊಡುವುದಿಲ್ಲ. ಅವನೇನು ತನ್ನ ಒಳಗಿಂತ ನಿಶ್ಚಯ ಅದ ಹೇಳಕ್ಕೆ ಅವನೇನು ವೇಷ ಹಾಕೊಂಡು ಹೊರಗೆ ತೋರಿಸ್ಲಿಕ್ಕೆ ಹೋಗಂಗಿಲ್ಲ. ಒಳಗೆ ನಿಶ್ಚಯಗಳಿರ್ತವೆ. ಅವನ ಒಳಗಿನ ನಿಶ್ಚಯಗಳೇ ಅವನಿಗೆ ಆನಂದ ಕೊಡ್ತಿರ್ತವ, ಅವನಿಗೆ ಸಮಾಧಾನ ಕೊಡ್ತಿರ್ತವ, ಅವನಿಗೆ ಎಲ್ಲಾ ಕಷ್ಟ ದುಃಖಗಳಿಂದ ಪಾರು ಮಾಡ್ತಿರ್ತವ. ಅವನ ಒಳಗಿನ ನಿಶ್ಚಯಗಳು. ಜ್ಞಾನಿಯ ಶರೀರ ಮಾತ್ರ ಕಾಣಿಸುತ್ತಿರುತ್ತದೆ, ದೇಹ ಮಾತ್ರ ಕಾಣಿಸುತ್ತಿರುತ್ತದೆ. ಆದರೆ ಆತನೊಳಗಿರುವ ವಿದೇಹ ಮುಕ್ತಿಯ ನಿಶ್ಚಯಗಳು ಕಾಣಿಸುವುದಿಲ್ಲ. ಬರೀ ದೇಹ ಕಾಣಿಸುವುದು, ಅವನೊಳಗಿರುವ ವಿದೇಹ ಮುಕ್ತಿಯ ನಿಶ್ಚಯಗಳು ಕಾಣಿಸುವುದಿಲ್ಲ. ಯಾವ ರೀತಿ ಕಳ್ಳ ಮನೆಗೆ ಬಂದಾಗ ಕಳ್ಳನ ಉದ್ದೇಶ ನಮಗೆ ಕಾಣಿಸಂಗಿಲ್ಲ, ಒಂದು ಮನುಷ್ಯ ಅಂತ ಕಾಣಿಸ್ತಿರ್ತಾನ. ಹಿಂಗ್ ಇರ್ತಾನ. ಹೀಗಾಗಿ ಯಾರು ಜೀವನ್ಮುಕ್ತರಿರ್ತಾರೋ, ಯಾರು ಈ ಸಂಸಾರ ಬಂದಿಗಳಿರ್ತಾರೋ ಯಾವನಿಗೆ ಗೊತ್ತು? ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡ್ರಿ, ಯಾರನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡ್ರಿ. ಅದಕ್ಕೆ ಅಲ್ಲಿ ಒಬ್ಬ ಸಾಧಕ ಮ್ಯಾಲ ಏನು ಕಾಣಂಗಿಲ್ಲ ಅಂತ, ಸಾಧಕನ ಸ್ಥಿತಿ ಮ್ಯಾಲ ಕಾಣಂಗಿಲ್ಲ, ಒಳಗೆ ಸಾಧನೆ ಇರ್ತದ ಅನ್ನಂತ ವಿಚಾರ, ವಿದೇಹ ಮುಕ್ತಿ ವಿಚಾರ ಇವತ್ತು ನಿಮಗೆ ಅದು ಕಲಿಸ್ಬೇಕಂತ ಒಂದು ಸಂಕಲ್ಪ ನಿಶ್ಚಲದಾಸರಲ್ಲಿತ್ತು. ಅದಕ್ಕೆ ಇದೇನಾಯ್ತು? ಲಿಂಗಾಚಾರ ಅಂದ್ರೆ ಈ ರೀತಿ ನೋಡ್ರಿ. ಲಿಂಗಾಚಾರ ಅಂದ್ರ ಈ ರೀತಿ
ಸದಾಚಾರ ಅಂತ ಅನ್ನೋದು ಎರಡನೇ ಪಾಠ. ಲಿಂಗಾಚಾರ ಇದಕ್ಕಿಂತ ಡೀಟೇಲ್ ಇನ್ನೇನು ಹೇಳ್ಬೇಕ್ರಿ? ನಿತ್ಯ ಮುಕ್ತ ಬ್ರಹ್ಮ, ನಿಶ್ಚಲ ಬ್ರಹ್ಮ, ಸರ್ವ ಕರ್ಮಗಳ ತ್ಯಾಗ ಮಾಡಿದ ಬ್ರಹ್ಮ, ಕ್ರಿಯಾರಹಿತವಾದ ಬ್ರಹ್ಮ, ವಿಧೇಯ ಮೋಕ್ಷದ ಬ್ರಹ್ಮ. ಈ ರೀತಿ ನಾವು ಸಾಧನೆ ಮಾಡಿದೆವು ಅಂತಂದ್ರೆ ಆವಾಗ ನಾವು ಲಿಂಗ 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 ಆಗ್ತೀವಿ. ಲಿಂಗಾಚಾರ. ನಾವು ಲಿಂಗ ಆಗದೆ ಲಿಂಗಾಚಾರ, ಮತ್ತಿನ್ನೇನಿಲ್ಲ. ಲಿಂಗ ಆಗದೆ ಲಿಂಗಾಚಾರ. ಸದಾಚಾರ ಅಂತಂದ್ರೆ, ಸದಾಚಾರ ಅಂದ್ರೆ ಶಿವನೇ ಬೇಕು, ಶಿವನೇ ಸಾಕು, ಅದೊಂದೇ ಸ್ಥಿತಿ. ನಾವು ಮತ್ತಿನ್ನೇನು ಬೇರೆ ಏನು ಬೇಕಾಗಿಲ್ಲ. ಅದರ ಸಲುವಾಗಿ ನಾವು ಏನ್ ಮಾಡೋ ಎಲ್ಲಾ ಕೆಲಸಗಳು ಅದರ ಸಲುವಾಗಿ ಶಿವನೇ ಬೇಕಂತ ನಾವು ಏನ್ ಕೆಲಸ ಮಾಡ್ತೀವಿ ಅವೆಲ್ಲ ಸದಾಚಾರನೇ. ಬೇರೆ ವಿಷಯಗಳನ್ನ ಬಯಸದೆ ಏನ್ ಮಾಡಬೇಕು? ಶ್ರದ್ಧಾ ಭಕ್ತಿಗಳಿಂದ ತನ್ನ ನಿತ್ಯ ಕ್ರಿಯೆಗಳನ್ನು ಆಚರಿಸುತ್ತಿರಬೇಕು. ಕ್ಷಣಿಕ ವಿಷಯಗಳು ಬಯಸಬಾರದು. ಸದಾ ಆಚಾರಶೀಲನಾಗಿರಬೇಕು. ಏನ್ ಆಚಾರಶೀಲನಾಗಿರ್ಬೇಕಂತಂದ್ರ ಈ ಒಂದು ಸ್ವರೂಪ ಏನು ಆದಲ್ಲ, ಶಿವಲಿಂಗ ಮತ್ತು ಅಂಗ ಸಂಬಂಧಿ ಆದ ಮೇಲೆ ಅನ್ಯ ದೈವಗಳ ನಂಬಬಾರದು. ತಿರುಪತಿಗೆ ಹೋಗಿ ವೆಂಕಟರಮಣನ್ನ ನೀವು ವೆಂಕಟರಮಣ ಅಂತ ನೋಡಿದ್ರಿ ಅಂದ್ರೆ ಅನ್ಯ ದೈವ. ಆ ವೆಂಕಟರಮಣ ಒಳಗಿರುವ ಉಪಯುಕ್ತ ಚೇತನ, ನಿಮ್ಮೊಳಗಿರುವ ಉಪಯುಕ್ತ ಚೇತನ ಎರಡು ಒಂದೇ ಅದವಾ ಅಂತೇಳಿ ನೀವು ಉಪಯುಕ್ತ ಚೇತನವನ್ನ ನೋಡಿದ್ರಿ ಅಂತಂದ್ರೆ ಒಂದೇ ದೇವರು. ಅಖಂಡ ಬ್ರಹ್ಮನನ್ನ ಅರಿತ ಮೇಲೆ ಮತ್ತೆ ಇವು ಸಣ್ಣ ಪುಟ್ಟ ಹೆಸರುಗಳು, ನಾಮರೂಪಾತ್ಮಕವಾದ ದೇವರ ಕಲ್ಪನೆಗಳು ಒಳಗಿಟ್ಕೋಬಾರದು. ಎಲ್ಲರವರಿ ಆ ದೇವರೇ ನೋಡ್ರಿ, ಎಲ್ಲಿ ನೋಡಿದ್ರು ಅಖಂಡ ಬ್ರಹ್ಮನ ದರ್ಶನನೇ ಮಾಡ್ಕೋಬೇಕು. ಹೋಗೋ ಸಂಗಟ ಹೋಗ್ಬೇಕು. ಅಲ್ಲಿ ಹೋದ್ರೆ ಅದೇ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ, ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಯಾ ದೇವರಿಗಾರ ಪೂಜೆ ಮಾಡ್ರಿ ನೀವು, ಯಾ ದೇವರಿಗಾರ ಪೂಜೆ ಮಾಡ್ರಿ ನೀವು. ಯಾ ದೇವರಿಗೆ ಪೂಜೆ ಮಾಡಿರಿ ಆ ದೇವರೇ ನಿಮಗೇನಾಗಿ ಬಂದನೀಗ ಮುಂದೊಂದು ದಿನ ಗುರು ರೂಪವಾಗಿ ಬರ್ತಾನ. ಬೇರೆ ಯಾವ ರೂಪದಾಗೂ ಬರ್ಲಕ್ಕಾಗಂಗಿಲ್ಲ. ನಿಮ್ಮನ್ನು ಉದ್ಧಾರ ಮಾಡ್ಬೇಕಾದ್ರೆ ಗುರು ರೂಪವಾಗೇ ಬರ್ತಾನೆ. ನೀವು ಪೂಜೆ ಮಾಡಿದ್ರಿ ಅವ ಮುಂದೆ ನಿಮ್ಮ ಗುರುವನ್ನ ನೀವು ತಯಾರು ಮಾಡ್ಕೊಳ್ಕತ್ತೀರ ಅಂತ ತಿಳ್ಕೋಬೇಕು. ಎಷ್ಟೋ ಜನ್ಮದ ಪೂಜಾದ ಫಲದಿಂದ ನಿಮಗೆ ನಿಶ್ಚಲದಾಸ ಎನ್ನುವ ಒಬ್ಬ ಗುರು ಸಿಕ್ಕಾನ. ಅದು ನಿಮ್ಮ ಪೂಜಾದ ಫಲನೇ. ಯಾರು ಬೇಕವ್ರಿಗೆ ನಿಮ್ಮ ಆಶೀರ್ವಾದಲಿಂತ ನಮ್ಮ ಆಶೀರ್ವಾದ ಇರಲು ಮಾರಾಯ. ನಿಮ್ಮ ಪೂಜಾ ಫಲದಿಂದ ನಿಮಗೊಬ್ಬ ಗುರು ಸಿಕ್ಕಿರ್ತಾನ. ಯಾವ ದೇವರನ್ನ ನೀವು ಪೂಜಾ ಮಾಡಿರಿ ಅವನೇ ಗುರುವಾಗಿ ಈಗ ಬಂದಾನ ನಿಮಗ ಮೋಕ್ಷ ಸಾಧನೆ ದಾರಿ ತೋರಿಸ್ಲಿಕ್ಕೆ. ಆ ಸಾಧನೆ ಒಳಗೆ ನಿಮ್ಮನ್ನ ನಿರಂತರವಾಗಿ ಉಳಿಸೋದಕ್ಕ ಬೆಳೆಸೋದಕ್ಕ ಅವನೇ ಗುರುವಾಗಿ ಬಂದಿರ್ತಾನ. ಮತ್ತಿನ್ಯಾರು ಇರಂಗಿಲ್ಲ. ನಿಮ್ಮ ಆರಾಧ್ಯ ದೈವನೇ ನಿಮ್ಮ ಗುರುವಾಗಿ ಬಂದಿರ್ತಾನೆ. ಅದಕ್ಕೆ ಲಿಂಗಾಚಾರದ್ದು ಇನ್ನೊಂದು ಸ್ವಲ್ಪ ಉಳಿದಿತ್ತು, ಅದು ಹೇಳಿದೆ. ನಾಳೆ ಸದಾಚಾರ. ಸದಾಚಾರ ಅಂದ್ರೆ ಅದೇ ಒಂದೇ ದೈವದಲ್ಲಿ ನಮ್ಮ ಕೆಲಸ ನಡಿಬೇಕು. ಏಕ ದೇವೋಪಾಸನೆ ಅಂತಾರೆ ಶರಣರು. ಏಕ ದೇವೋಪಾಸನೆ. ನಂಬಿದ ಹೆಂಡತಿಗೆ ಗಂಡನೊಬ್ಬ, ನಂಬಿದ ಭಕ್ತನಿಗೆ ದೇವನೊಬ್ಬ. ಬೇಡ ಬೇಡ ಅನ್ಯ ಪುರುಷರ ಸಂಘ, ಅನ್ಯ ಪುರುಷರ ಸಂಘವೆಂಬುದು ಹಾದರ ಕಾಣಿರು. ಅದಕ್ಕೆ ಬೇಡ ಬೇಡ ಅನ್ಯ ದೈವಗಳ ಸಂಘ, ಅನ್ಯ ದೈವಗಳ ಆರಾಧನೆ ಎಂಬುದು ಕಂಡಡೆ ಕೂಡಲ ಸಂಗಮ ದೇವರು ಕಿವಿ ಮೂಗ ಕೊಯ್ವರು ಅಂತ ಹೇಳ್ತಾರೆ. ಅದಕ್ಕೇನ್ ಮಾಡ್ಬೇಕು? ಎಲ್ಲರೇ ಹೋರಿ, ಎಲ್ಲಿ ಹೋದ್ರೂ ಸಹಿತ ನೀವು ಒಂದೇ ಬ್ರಹ್ಮ
ಅಖಂಡ ಬ್ರಹ್ಮನನ್ನ ನಿಮ್ಮ ಪ್ರಜ್ಞೆ ಒಳಗೆ ಇಟ್ಕೊಂಡು ನೀವು ಎಲ್ಲಿಗರೆ ಹೋಗಿ ಏನ್ ತೊಂದರೆ ಇಲ್ಲ. ನೀವು ಬ್ರಹ್ಮ, ಆ ವಸ್ತುನೂ ಬ್ರಹ್ಮ, ಆ ಮೂರ್ತಿನೂ ಬ್ರಹ್ಮ, ನೀವು ಬ್ರಹ್ಮ, ನಾನು ನೀನು ಒಂದೇ ಅಂತ ಹೋಗ್ಬೇಕು. ಎಲ್ಲರ ಹೋಗ್ರಿ, ಏನಾರ ಮಾಡ್ರಿ, ಎಲ್ಲಿ ಆದ್ರೂ ಎತ್ತ ನೋಡಿದಳ ತತ್ತ ನೀನೇ ದೇವ. ಆ ಒಬ್ಬಂದೇ ದೇವರ ದರ್ಶನ ನೀವೆಲ್ಲ ಕಡೆ ಮಾಡ್ಕೊತ ಹೋದ್ರಿ ಅಂತಂದ್ರೆ ಅದು ಅನ್ಯ ದೈವದ ಆರಾಧನೆ ಮಾಡಿದ ದೋಷ ನಿಮಗೆ ಬರಂಗಿಲ್ಲ. ಈ ಊರಾಗ ಈ ದೇವ್ರ, ಆ ಊರಾಗ ಆ ದೇವ್ರ, 12 ಜ್ಯೋತಿರ್ಲಿಂಗದಾಗ 9 ಆಗ್ಯಾವ್ರಿ, ಇನ್ನ 3 ಉಳಿದವ್ರಿ ಅಂತ ಹೇಳ್ತಿರ್ತಾರೆ. ಹಿಂಗಾದ್ರೆ ಏನದ, ಒಂದ್ರೊಳಗೂ ಅವ್ರ ದೇವ್ರ ಕಂಡಿರಂಗಿಲ್ಲ. ಸುಮ್ ಕ್ಷೇತ್ರ ತಿರುಗ್ತಿರ್ತಾರೆ. ಏನ್ ಪಾಠ ಉಪಯೋಗ ಅದ? ಚಲೋ ಅನಿಸ್ತಾ? ನಿದ್ದೆ ಹತ್ತಿತ? ಲಿಂಗಾಚಾರ, ಲಿಂಗವೇ ತಾನಾಗುವುದು ಹೆಂಗಾಗಬೇಕು? ಜೀವನ್ ಮುಕ್ತ ಹೆಂಗಾಗಬೇಕು? ವಿಧೇಯ ಮುಕ್ತ ಹೆಂಗಾಗಬೇಕು? ಆ 12 ಶಬ್ದಗಳನ್ನ ಕಲ್ಪನೆ ಒಳಗಿಟ್ಕೊಂಡು ಆ 12 ಶಬ್ದಗಳ ವ್ಯವಹಾರಕ್ಕೆ ಆಧಾರವಾದ ಚೇತನ ಒಂದೇ ಆದ. ಅದೇ ಚೇತನ ನಾನು ಅದೀನಿ, ನನ್ನೊಳಗೂ ಅದೇ ಸ್ವರೂಪ ಆದ ಅಂತ ತಿಳ್ಕೊಂಡ್ರೆ ಜೀವನ್ ಮುಕ್ತ. ಆ 12 ವ್ಯವಹಾರಗಳನ್ನ 12 ಶಬ್ದಗಳನ್ನು ತೆಗೆದುಹಾಕಿ ಅಖಂಡ ಬ್ರಹ್ಮನನ್ನ ಅನುಭವಿಸೋದು. ತಾನು ಬ್ರಹ್ಮ, ಅಹಂ ಬ್ರಹ್ಮ, ಸರ್ವಂ ಬ್ರಹ್ಮ ಅಸ್ತಿ. ಅಲ್ಲಿ ಆ ದೃಶ್ಯ ಇಲ್ಲ, ದೃಷ್ಟ ಇಲ್ಲ, ಏನೇನು ಇಲ್ಲದಂತ ಒಂದು ಸ್ಥಿತಿ ಏನದಲ್ಲ, ಆ ಸ್ಥಿತಿಯನ್ನು ವಿಧೇಯ ಮುಕ್ತಾತ್ಮನ ಸ್ಥಿತಿ. ಅಂತ ವಿಧೇಯ ಮುಕ್ತಾತ್ಮನಿಗೆ ಇಹಲೋಕ ಪರಲೋಕಗಳೆರಡು ತುಚ್ಛ, ಅಂದ್ರೆ ಇಲ್ಲದಂಗಾಗಿರ್ತವ. ಆ ತುಚ್ಛವಾದ ಲೋಕಗಳು, ಅಲ್ಲಿ ನಮಗೆ ಕರ್ತವ್ಯಕ್ಕಿಂತದ್ದು ಮಾಡಬೇಕು ಅನ್ನೋಂಥದ್ದು ಏನೇನೂ ಇಲ್ಲ. ಯಾವಾಗ ನಮಗಿದೆಲ್ಲ ನಿರ್ಧಾರಗಳು ಬರ್ತವೆ, ಆವಾಗ ಆ ಕರ್ತವ್ಯಗಳ ಬಗ್ಗೆ ನಮಗೆ ಯಾವ ತುಡಿತಗಳು ಇರಂಗಿಲ್ಲ. ಎಲ್ಲ ಬ್ರಹ್ಮನಲ್ಲಿಲ್ಲ. ಅವನ ಇಚ್ಛೆಯಂತೆ ಈ ಜಗತ್ತು ನಡೀತಿರ್ತದೆ, ನಮ್ಮ ಇಚ್ಛೆಯಂತೆ ಏನ್ ನಡೀತಿರ್ತದೆ. ಅವನಿಗೆ ಸತ್ಯ ಸಂಕಲ್ಪ ಅಂತಾರೆ. ಅವ ಸಂಕಲ್ಪ ಮಾಡಿದ್ದೆಲ್ಲ ಸತ್ಯ ಆಗ್ತದೆ. ನಾವು ಸಂಕಲ್ಪ ಮಾಡಿದ್ದೆಲ್ಲ ಸತ್ಯ ಆಗ್ತದೇನು? ನಾವು ಮಾಡ್ತೀವಿ ಸಂಕಲ್ಪ, ಅದು ಸತ್ಯ ಆಗ್ತದೇನು? ಆಗಂಗಿಲ್ಲ. ಸಂಕಲ್ಪ ಮಾಡ್ತೀವಿ ಅಷ್ಟೇ. ನಾವು ಕೆಲವೊಂದ್ಸಾರಿ ಸತ್ಯ ಆಗ್ಬೋದು, ಕೆಲವೊಂದ್ಸಾರಿ ಮಿಥ್ಯ ಆಗ್ಬೋದು. ಹಿಂಗಲ್ಲ ನೋಡ್ರಿ. ಏನ್ ಅನ್ನಿಸ್ತು ಇವತ್ತಿನ ಪಾಠ? ಬಹಳ ಅದ್ಭುತ. ಲಿಂಗಾಚಾರದ ಬಗ್ಗೆಂತೂ ಇಷ್ಟು ದೀರ್ಘವಾಗಿ ಎಲ್ಲಿ ಕೇಳ ವಿಚಾರ ಸಾಗರದೊಳಗೆ ಅದ, ಮತ್ತಿನೇನಿಲ್ಲ. ಅದು ಬಿಟ್ಟರೆ ಇದೊಂದೇ ನಿಮ್ ವಿಚಾರ. ನೀವು ಎಷ್ಟು ಸರ್ಕಸ್ ಮಾಡಿ ವಿಚಾರ ಸಾಗರ ಓದಿದ್ರು 19 ತತ್ವಗಳಲ್ಲಿ ಲಿಂಗಾಚಾರ ಒಂದೇ. ಸದಾಚಾರ ಯಾರಪ್ಪ ಮಾಡ್ಬೇಕು? ಅದ್ರಾಗ ಬರ್ದಾರೆ ವಿಚಾರ ಸಾಗರದಾಗ? ಇಲ್ಲ, ನಾವೇ ಮಾಡ್ಬೇಕು. ಜೀವನ್ ಮುಕ್ತ, ವಿಧೇಯ ಮುಕ್ತ ಅಂದ್ರೆ ಸರಿಯಾದ ಅರ್ಥ ಕೇಳಿದ್ರಿ ಇವತ್ತು. ಯಾಕೆ ಹೇಳ್ತಲ್ರಿ? ನಾವು ತಿಳ್ಕೊಂಡು ಬೇರೆ ಹೋದ್ಮೇಲೆ ದೇಹ ತಿಳಿಸಿದ ಮೇಲೆ ಜೀವನ್ ಮುಕ್ತ ಅಂತ ತಿಳ್ಕೊಂಡಿದ್ದೆ. ನಾನು ಹಂಗೆ ತಿಳ್ಕೊಂಡಿದ್ದೆ. ಇವೆಲ್ಲ ಬಂದುವಲ್ಲ, ಬಂದ ಮೇಲೆ ಮತ್ತ ನಿಶ್ಚಲದಾಸರು ಕರೆಕ್ಟ್ ದಾರಿ ತೋರಿಸ್ಬಿಟ್ರು ನಮ್ಗೆ. ಹಿಂಗಲ್ಲಪ್ಪ ಹಿಂಗ. ಬ್ರಹ್ಮ, ವಿಷ್ಣು, ರುದ್ರ 3 ಮಂದಿ ತ್ರಿಮೂರ್ತಿಗಳು ಜಗತ್ತು ನಡೆಸ್ತಾರ. ಅವ್ರೊಳಗಿರೋ ಚೇತನ, ನನ್ನೊಳಗಿರೋ ಚೇತನ ಒಂದೇ ಅಂತ ತಿಳ್ಕೊಂಡ್ರೆ ಜೀವನ್ ಮುಕ್ತ. ಮತ್ತ ಬ್ರಹ್ಮ, ವಿಷ್ಣು, ರುದ್ರ ಅನ್ನೋದು ಜಗತ್ತು ಇಲ್ಲ, ಅಲ್ಲಿ ಜಗತ್ತೇ ಇಲ್ಲ ಅಂದ್ಮೇಲೆ ಬ್ರಹ್ಮ, ವಿಷ್ಣು, ರುದ್ರರು ಇಲ್ಲ, ಯಾರ್ಯಾರು ಇಲ್ಲ ಅಂತ ಅಂದ್ಮೇಲೆ ಅದು ವಿಧೇಯ ಮುಕ್ತಿ. ಮತ್ತಿನ್ನೇನು? ಅವೆಲ್ಲನೂ ತೆಗೆದು ಹಾಕಿಬಿಟ್ರೆ ಕಡಿಗೆ ಏನು ಉಳಿತದ? ಎಲ್ಲ ತೆಗೆದು ಹಾಕಿದ ಮೇಲೆ ಕಡಿಗೆ ಏನು ಉಳಿತದ? ಅದೇ ವಿಧೇಯ ಮುಕ್ತಿ. ಇದಕ್ಕಿಂತ ಹೈಟ್ ಇನ್ನ ಮ್ಯಾಲೆ ಏನ್ ಹೋಗ್ಬೇಕ್ರಿ? ಇನ್ನ ಮ್ಯಾಲೆ ಎಲ್ಲಿ ಹೋಗಿ ಏನ್ ಹೇಳ್ಬೇಕ?
ಎಲ್ಲ ಹೇಳುದೆಲ್ಲ ಆಯ್ತು. ಕೃತ್ಯ ಅದಕ್ಕ ಸಿದ್ದೇಶ್ವರ ಸ್ವಾಮಿಗಳೆಲ್ಲ ಹೇಳ್ಯಾರ, ಹೇಳುವುದು ಕೇಳೋದು ಎಲ್ಲ ಸಾಕಷ್ಟು ಆಗ್ಯದ, ಈಗ ನಡ್ಕೊಳ್ಬೇಕಾಗ್ಯದ ಅಂತ ಹೇಳ್ಯಾರ ಸಿದ್ದೇಶ್ವರ ಸ್ವಾಮಿಗಳು. ಏನದ್ರ ಅರ್ಥ? ಲಿಂಗಾಚಾರಿಗಳು ಆಗಿವಿ, ಜ್ಞಾನ ಹೊಂದಿವಿ, ಆದ್ರೆ ಸದಾಚಾರಿಗಳು ಆಗಬೇಕಾಗಿದೆ. ಸದಾಚಾರಿಗಳು ಹೆಂಗಾಗಬೇಕು ಅನ್ನೋದು ನಾಳೆ ಗೊತ್ತಾಗ್ತದೆ. ಅನ್ಯ ದೈವದ ಆರಾಧನೆ ಅಂತಂದ್ರೆ ಏನು? ನಾಮರೂಪಾತ್ಮಕ ವಿಗ್ರಹಗಳನ್ನು ನಾವು ನೋಡಿ ಆ ದೇವ್ರ ಚಲೋ ಈ ದೇವ್ರ ಚಲೋ ಅನ್ಕೋತಾದ್ರ ಅನ್ಯ ದೈವದ ಆರಾಧನೆ. ಎಲ್ಲಾ ದೈವಗಳೊಳಗಿರುವಂತ ಕೂಟಸ್ಥ ಚೇತನ ಒಂದೇ ಆದ, ಉಪಹಿತ ಚೇತನ ಒಂದೇ ಆದ. ಆ ಒಂದೇ ಚೇತನದ ಕಡೆ ಪ್ರಜ್ಞೆ ಇಟ್ಕೊಂಡು ಅದು ಮೂರ್ತಿ ಎಂತ ಆಕಾರ ಹಾಕಿರ್ಲಕ್ಕ, 8 ಕೈ ಹಾಕಿರ್ಲಕ್ಕ, 16 ಕೈ ಇರ್ಲಕ್ಕ, 2 ಕೈ ಇರ್ಲಕ್ಕ, ಎಷ್ಟು ಹಾಕಿರ್ಲಕ್ಕ, ನಮಗ ಒಳಗಿರೋ ಉಪಹಿತ ಚೇತನ ಒಂದೇ ಅಂತ ತಿಳ್ಕೊಂಡು ನಮ್ಮ ಲಕ್ಷ್ಯ ಉಪಹಿತ ಚೇತನದ ಕಡೆ ಇಟ್ಕೊಂಡಿದ್ದೇವಂತಂದ್ರೆ ಒಂದೇ ದೇವರು. ನಾನಾ ರೀತಿ ನಾಮರೂಪಗಳನ್ನು ಪರಿಗಣಿಸ್ತೇವಂತಂದ್ರೆ ಅನೇಕ ದೇವರು. ಎಷ್ಟಾಯ್ತು ಟೈಮ್? ಭಾಳ ಆಯ್ತ? 11 ಆಯ್ತ? ಎಲ್ಲ ಮಕ್ಕೊಂಡ್ರೆ ನಿದ್ದೆ ಪಾಪ ಯಾರು ಮಾತಾಡಬಹುದು. ನಾಳೆ ಮತ್ತೆ ಹಚ್ಕೊಂಡು ಕೇಳ್ರಿ, ಅದು ಬಿಡ್ಬೇಡ್ರಿ. ಮೆಲ್ಲ 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 ಕೇಳ್ರಿ. ಇವತ್ತಿನ ಪಾಠ ಬಹಳ ಅಮೂಲ್ಯವಾದ ಮಾಹಿತಿ ಅದ ಇದ್ರೊಳಗೆ. ಓಂ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣ ಶರಣ.